ಓಕೆ. ಆಮೇಲೆ ಆ ಘಂಟಾಕರ್ಣನ ಕತೆ ಅಲ್ಲಿ ಆಯ್ತು ತಿರುವಳ್ಳವಾಯನಲ್ಲಿ. ಇಲ್ಲಿ ಪೇರಿಲ್ ಪಿರಪಿಲಿ ಪಿರಪಿಲಿ ಅಂತ ಹೇಳಿದ್ರೆ ಇವನು ಅಜ ಅಂದ್ರೆ ಇದು ಜನ್ಮನೇ ಇಲ್ದೇ ಇರೋನು, ಹುಟ್ಟದೇ ಇರೋನು ಅಂತ. ಪಿರಪಿಲಿ ಅಂದ್ರೆ ಅವತಾರ ಕಾಲದಲ್ಲಿ ಬರ್ತಾನೆ, ಆದ್ರೆ ಅವ್ರು ಪ್ರಕಟ ಆಗೋದು ನಮ್ಮ ತರ ಅವನು ಗರ್ಭವಾಸದಲ್ಲಿ ಇದ್ದು ಹುಟ್ಟುತ್ತಾರೆ ಅಂತ ಅಲ್ಲ, ಅವರು ಪ್ರಕಟ ಆಗ್ತಾರೆ. ಭಗವಂತನ ಇದೆಲ್ಲ ಗೋಚರವಾಗೋದು, ಪ್ರಕಟ ಆಗೋದು ಅಂತ ಹೇಳ್ಬೋದು. ಭಗವಂತ ಹುಟ್ಟದ ಅಂತೆಲ್ಲ ನಾವು ಹೇಳ್ಬಾರ್ದು. ಕೃಷ್ಣ ಹುಟ್ಟದ ಈ ತರ ಎಲ್ಲ ಹೇಳ್ತೀವಿ ನಾವು, ಆದ್ರೆ ಆತರ ಹೇಳ್ಬಾರ್ದು. ಭಗವಂತನ ವಿಷಯಕ್ಕೆ ಬಂದಾಗ ಪ್ರಕಟಿಸಿದ, ಗೋಚರಿಸಿದ, ಅವನು ಅವನಾಗಿ ಆಸೆ ಪಟ್ಟು ನಮಗೆ ಕಣ್ಣಿಗೆ ಬೀಳುವಂತದ್ದು. ಸೊ ಅದನ್ನ ಇಲ್ಲಿ ಹೇಳ್ತಾರೆ. ಕೇಳಿಸ್ತಾ ಇದೆಯಾ? ಓಕೆ. ಹಲೋ. ಓಕೆ ಓಕೆ. ಪೇರಿಲ್ ತಿರುಪೇರ್, ಈ ತಿರುಪೇರ್ ಕ್ಷೇತ್ರ ಇದೆಯಲ್ಲ, ಪೇರಿಲ್ ಮನಾಳನೆ ಅಂತ ಮಕರ ನೆಡುಂಕುಳೆ ಕಾದನ್ ಅಂತ ಭಗವಂತನ ಹೆಸರು. ಮಕರ ನೆಡುಂಕುಳೆ ಕಾದನ್ ಅಂತ ಹೇಳಿದ್ರೆ ಇಲ್ಲಿ ಯಾಕೆ ನಾನು ಇದನ್ನೆಲ್ಲ ಒಂದ್ಸತಿ ಹಾಗೆ ತಿರುಮಂಗೈ ಆಳ್ವಾರು ಪೆರಿಯ ತಿರುಮಳಿ ಮಾಡ್ಬೇಕಾರೆಲ್ಲ ಹೇಳಿದ್ದೀನಿ. ಬಟ್ ಇವಾಗ ಮತ್ತೆ ಯಾಕೆ ಈ ದಿವ್ಯದೇಶಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇದಾದ್ಮೇಲೆ ನಮ್ಗೆ ದಿವ್ಯ ಪ್ರಬಂಧ ಕ್ಲಾಸ್ ಆಲ್ಮೋಸ್ಟ್ ಮುಗಿದೋಗುತ್ತೆ. ಆಮೇಲೆ ಅದ್ ಬಿಟ್ರೆ ರಾಮಾನುಜನ್ ಉತ್ತಂದಾದಿ ಇದಾಗ್ಲೇ ಒಂದ್ಸತಿ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಇನ್ನೊಂದ್ಸತಿ ರೀಕ್ಯಾಪ್ ಮಾಡ್ಕೊಂಡು ದಿವ್ಯ ಪ್ರಬಂಧ 4,000 ದಿವ್ಯ ಪ್ರಬಂಧ ಇಷ್ಟು ವರ್ಷ ಹೇಳ್ತಾ ಮುಗಿತಾ ಇದೆ. ಅದಕ್ಕೆ ಇದು ಒಂದು ಕೊನೆಯಲ್ಲಿ ಇದು ಸಮ್ಮರಿ ತರ ಮತ್ತೆ ಈ ಕ್ಷೇತ್ರ ಪರ್ಯಟನೆ ಮಾಡೋಣ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ವರ್ಚುವಲ್ ಟೂರ್ ಅಂತ ಹೇಳ್ತಾರಲ್ಲ, ನಾವು ದುಡ್ಡು ಕಾಸು ಏನು ಖರ್ಚು ಮಾಡದೆ ನಮ್ಗೆ ತಿರುಮಂಗೈ ಆಳ್ವಾರು ಕರ್ಕೊಂಡು ಹೋಗ್ತಾ ಇದಾರಲ್ಲ, ಆ ಅನುಭವವನ್ನ, ಆ ಸ್ವಾದವನ್ನ ನಾವು ನೋಡೋಣ ಇಲ್ಲಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ತಿರುಪೇರೆ ಕ್ಷೇತ್ರ ಇದೆಯಲ್ಲ, ಮಕರ ನೆಡುಂಕುಳೆ ಕಾದನ್ ಅಂತ. ಇಲ್ಲಿ ಒಂದ್ಸತಿ ಏನಾಗುತ್ತೆ, ಶ್ರೀದೇವಿ ಬಂದು ಭಗವಂತ ಇದರಲ್ಲಿ ಭೂದೇವಿಯಲ್ಲಿ ಅಪಚಾರ ಪಟ್ಬಿಡ್ತಾಳೆ. ಅಪಚಾರ ಪಟ್ಟಾಗ ಅವಳಿಗೊಂದು ಶಾಪ ಬಂದ್ಬಿಡುತ್ತೆ. ದೂರ್ವಾಸರ ಶಾಪದಿಂದ ಶ್ರೀದೇವಿ ಮಕ ನೋಡಕ್ಕೆ ಚೆನ್ನಾಗಿರಲ್ಲ. ಅವಳು ಬಂದು ಇಲ್ಲಿ ತಪಸ್ ಮಾಡ್ತಾಳೆ. ಸಾರಿ, ಶ್ರೀದೇವಿ ಅಲ್ಲ, ಭೂದೇವಿ. ಅವಾಗ ಇಲ್ಲಿ ಬಂದು ತಪಸ್ ಮಾಡ್ತಾಳೆ. ತಪಸ್ ಮಾಡಿ ಆ ಶಾಪವನ್ನ ಕಳ್ಕೊಳ್ಬೇಕು ಅಂತ ಮಾಡಿದಾಗ ಆ ನೀರಿನ ಇದರಲ್ಲಿ ನದಿನಲ್ಲಿ 1-2 ಮಕರ ಕುಂಡಲಗಳು ತೇಲ್ ಬರುತ್ತವೆ. ಮಕರ ಕುಂಡಲಗಳು ತೇಲ್ ಬಂದಾಗ ಅದನ್ನ ನೋಡಿ ಎಷ್ಟು ಸಂತೋಷ ಆಗುತ್ತಂತೆ. ಕೈಯಲ್ಲಿ ಹಿಡ್ಕೊಂಡು ಇದ್ದಂಗೆನೆ ಎದುರುಗಡೆ ಸಾಕ್ಷಾತ್ ಭಗವಂತನು ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಅವಳನ್ನ ಮದುವೆ ಮಾಡ್ಕೊಳ್ತಾರೆ ಇಲ್ಲಿ, ಮಕರ ನೆಡುಂಕುಳೆ ಕಾದನ್. ಆದ್ರೆ ಇಲ್ಲಿ ಬಂದು ಇವಳು ತಪಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾಳೆ, ಅವಳು ಶ್ರೀದೇವಿ ತರ ವೇಷ ಮರೆಸ್ಕೊಂಡು ಇಲ್ಲಿ ತಪಸ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಇವಳಿಗೆ ಇದಕ್ಕೆ ತಿರುಪೇರೆ ಅಂತ. ತಿರುಪೇರೆ ಅಂದ್ರೆ ತಿರು ಅಂದ್ರೆ ಲಕ್ಷ್ಮಿ ಹೆಸರಿನಲ್ಲಿ ಬಂದು ಇವಳು ತಪಸ್ ಮಾಡಿದ್ದು. ಭೂದೇವಿ ಲಕ್ಷ್ಮಿ ತರ ಡಿಸ್ಗೈಸ್ ಅಲ್ಲಿ ಬಂದು ಇಲ್ಲಿ ತಪಸ್ ಮಾಡಿದ್ದಕ್ಕೋಸ್ಕರ ಇದಕ್ಕೆ ತಿರುಪೇರೆ ಅಂತ ಈ ಕ್ಷೇತ್ರಕ್ಕೆ ಹೆಸರಾಗುತ್ತೆ. ಬಣ್ಣ ಧರಿಸಿ ವೇಷ ಮರೆಸ್ಕೊಂಡು ಬರ್ತಾಳಲ್ಲ, ಅದಕ್ಕೋಸ್ಕರ ಅವಳಿಗೆ ಆ ತರ ಹೆಸರು ಬರುತ್ತೆ. ಆಮೇಲೆ പേരിൽ പിറപ്പിലെ ಈ ತೊನ್ನೀರ್ ಕಡಲ್ ಕಿಡಿಂದ ತೋಳಾಮಣಿಸುಡನೆ. ತೊನ್ನೀರ್ ಕಡಲ್ ಅಂತ ಹೇಳಿದ್ರೆ ಇದು ಕ್ಷೀರಸಾಗರದಲ್ಲಿ ವಾಸುದೇವನಾಗಿದ್ದಾನಲ್ಲ. ನಿಹರಿಲ್ ಮುಹಿಲ್ ವಣ್ಣನೆ. ಇಲ್ಲಿ ಈ ಹಿಂದಿನ ಕ್ಷೇತ್ರದಲ್ಲಿ, ತಿರುಪೇರೆ ಕ್ಷೇತ್ರದಲ್ಲಿ ನಿಹರಿಲ್ ಮುಹಿಲ್ ವಣ್ಣನ್ ಅಂತಾನೂ ಒಂದು ಹೆಸರಿದೆ ಅವನಿಗೆ. ಹಾಗೆ ಅಂತ ಕರೀತಾರೆ ಅವನು. ಈ ತೊನ್ನಿ ವಿಶೇಷವಾಗಿ ವರುಣನಿಗೆ ಇದರಲ್ಲಿ ಒಂದು ಶಾಪ ಬಂದ್ಬಿಡುತ್ತೆ. ಅವನ ಅಸ್ತ್ರಗಳನ್ನೆಲ್ಲ ಕಳ್ಕೊಂಡ್ಬಿಡ್ತಾನೆ ವರುಣ. ಅವಾಗ ಇಲ್ಲಿ ಬಂದು ಅವನು ತಪಸ್ ಮಾಡ್ತಾನೆ. ಅವನಿಗೆ ಅಸ್ತ್ರಗಳೆಲ್ಲ ಮತ್ತೆ ದೊರಕೊಡುವಂತ ದಿನ ಪಂಗುನಿ ಪೌರ್ಣಿಮೆ. ಅಲ್ಲಿ ಒಂದು ವಿಶೇಷವಾದ ಒಂದು ಉತ್ಸವ ನಡೆಯುತ್ತೆ ವರುಣನಿಗೋಸ್ಕರ. ಅದು ಈ ಕ್ಷೇತ್ರದ ಮಹಿಮೆ. ಇಲ್ಲಿ ತೊಲ್ನೀರ್ ಕಡಲ್ ಕಿಡಂದ ತೋಳಾಮಣಿ ಸುಡರೆ ಅಂದ್ರೆ ವ್ಯೂಹ ವಾಸುದೇವನು ಅನಾದಿ ಕಾಲದಿಂದಲೂ ಎಲ್ಲರಿಗೂ, ಯಾರಿಗೆ ಇನ್ನ ಮೋಕ್ಷ ಸಿಗಿಲು ದೇವತೆಯೋಪಾದಿಯಾಗಿ ಅಂದ್ರೆ 333 ಕೋಟಿ ದೇವತೆಗಳು ಆದಿಯಾಗಿ ದೇವಮನುಷ್ಯ ಸ್ಥಾವರಗಳೆಲ್ಲ ಮೋಕ್ಷ ಅಂತ ಬಂದಾಗ ಮಾತ್ರ ವೈಕುಂಠಕ್ಕೆ ಹೋಗ್ತಾರೆ ಹೊರತು ಭಗವಂತನನ್ನು ನೋಡೋದೆಲ್ಲಿ ಕಷ್ಟ ಅಲ್ವಲ್ಲ ಅಂತ ಹೇಳಿದ್ರೆ, ಸಿಗಲ್ವಲ್ಲ ಅಂತ ಹೇಳಿದ್ರೆ, ಸ್ವಲ್ಪ ಕಷ್ಟ ಸಾಧ್ಯವಾಗಿ ಪ್ರಕೃತಿ ಮಂಡಲದಲ್ಲೇ ಒಂದು ಕಡೆ ಸಿಗ್ತಾನೆ. ಅದೇನೆ ಕ್ಷೀರಸಾಗರ. ಆ ವ್ಯೂಹದಲ್ಲಿ ವಾಸುದೇವ ಇದಾನಲ್ಲ, ಅವನನ್ನ ತೊನ್ನೀರ್ ಕಡಲ್ ಕಿಡಂದ ತೋಳಾಮಣಿ ಸುಡರೆ. ತೋಳಾಮಣಿ ಸುಡರೆ ಅಂದ್ರೆ
ತೋಳಾಮಣೀಶ್ವರಿ ಅಂದ್ರೆ ಒಂದು ಎಲ್ಲೂ ಯಾವುದಕ್ಕೂ ಸೋಲ್ದೇ ಇರೋನು, ಆಮೇಲೆ ಅವನಿಗೆ ಸಮಾನರು ಯಾರು ಇಲ್ಲದೆ ಇರೋಂತ ಜ್ಯೋತಿ ಸ್ವರೂಪನಾದ ಭಗವಂತ ಅಲ್ಲಿದ್ದಾನೆ ಅಂತ. ಮಣ್ಣು ಕಡಲ್ ಮಲ್ಲೈ ಮಾಯವನೇ ತಿರುಕಡಲ್ ಮಲ್ಲೈ. ಈ ತಿರುಕಡಲ್ ಮಲ್ಲೈ ಕ್ಷೇತ್ರದ ಕಥೆನೂ ತುಂಬಾ ಚೆನ್ನಾಗಿದೆ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಎನ್ ಮನತ್ ಮಾಲೈ ಮಧ್ಯದಲ್ಲಿ ಇನ್ನೊಂದಿದೆ ಏನೋ ಅಲ್ವಾ, ಹೌದು. ಎನ್ ಮನತ್ ಮಾಲೈ ಇಡವೆಂದೈ ಈಶನೈ, ತಿರುವಿಡವೆಂದೆ ಅಂತ ಒಂದು ಕ್ಷೇತ್ರ. ಇದು ಮಹಾಬಲಿಪುರದಲ್ಲಿದೆ. ಇಲ್ಲಿ ಮಹಾಬಲಿಪುರದಲ್ಲಿ ವರಾಹ ಕ್ಷೇತ್ರ ಅಂತ. ಇಲ್ಲಿ ಏನಪ್ಪಾ ಅಂದ್ರೆ ಕುನಿ ಅಂತ ಒಬ್ಬ ಋಷಿ ಇರ್ತಾನೆ. ಆ ಋಷಿ ಅವಳಿಗೆ ಮಗಳು ತಪಸ್ ಮಾಡಿದಾಗ ಅವ್ರ ತಂದೆ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ. ಆ ಹುಡುಗಿಗೆ ಮದ್ವೆ ಆಗಿಲ್ದೇ ಇರೋ ಕಾರಣ ಅವ್ರು ಬರಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಏನ್ ಕಾರಣ, ನನ್ ಮಗಳಿಗೆ ಸಿಗ್ಲಿಲ್ವಲ್ಲ, ಇಬ್ರು ಒಂದೇ ತರ ತಪಸ್ ಮಾಡಿದ್ವಲ್ಲ, ಇಲ್ಲಪ್ಪ ಅವಳು ಕನ್ನಿಯಾಗಿ ಬರೋಕ್ಕಾಗಲ್ಲ, ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಯಾರಿಗೆ ಮದುವೆ ಮಾಡ್ಬೇಕು, ಅವಳಿಗೆ ಪ್ರವೇಶ ಇಲ್ಲ ಅಂತ ಹೇಳ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಋಷಿಯನ್ನು ಮದುವೆ ಮಾಡ 360 ಹುಡುಗಿಯರನ್ನ ಋಷಿ ಏನ್ ಮಾಡ್ತಾನೆ, ತಪಸ್ ಮಾಡಿ 360 ಹುಡುಗಿಯರನ್ನು ಪಡಿತಾನಂತೆ. 360 ಹುಡುಗಿಗೆ ಈ ಹುಡುಗಿ ಜೊತೆಗೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿದಾಗ ಭಗವಂತನನ್ನೇ ಕುರಿತು ತಪಸ್ ಮಾಡ್ತಾನಂತೆ. ಒಬ್ಬ ಬ್ರಾಹ್ಮಣ ಬರ್ತಾನೆ, ಬಂದ್ಬಿಟ್ಟು ನಾನು ದಿನ ಒಂದು ಹುಡುಗಿನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ದಿನ ಒಂದೊಂದು ಹುಡುಗಿನ 360 ದಿವಸ ಲೆಕ್ಕಕ್ಕೆ 365 ಡೇಸ್ ಅಂತೀವಲ್ಲ, ಆತರ 360 ದಿವಸನು ಮದುವೆ ಮಾಡ್ಕೊಳ್ತೇನಂತೆ. ಕೊನೆ ಒಂದು ಹುಡುಗಿ ಇರ್ಬೇಕಾದ್ರೆ ಅದನ್ನ ಮದುವೆ ಮಾಡ್ಕೊಂಡು ಕೈ ಹಿಡ್ಕೊಂಡು ಗರ್ಭಗುಡಿಯಲ್ಲಿ ಹೋಗಿ ಅದೃಶ್ಯ ಆಗ್ಬಿಡ್ತಾನಂತ. ಇವನೇ ಸಾಕ್ಷಾತ್ ಭಗವಂತ ಅಂತಾನೆ ಗೊತ್ತಿರಲ್ಲ, ಅವನು ಗರ್ಭಗುಡಿಯಲ್ಲಿ ಹೋಗಿ ಆ ಬ್ರಾಹ್ಮಣ ಅದೃಶ್ಯ ಆಗ್ತಾನೆ. ಈ ಕ್ಷೇತ್ರನೇ ತಿರುವಿಡವೆಂದೆ ಅಂತ. ಇಲ್ಲಿ ನಿತ್ಯ ಕಲ್ಯಾಣ ಪೆರುಮಾಳ್ ಅಂತ ಹೇಳ್ತಾರೆ. ಈ ಭಗವಂತನಿಗೆ ದಿನ ಕಲ್ಯಾಣೋತ್ಸವ ನಡೆಯುತ್ತೆ. ಇಲ್ಲಿ 365 ದಿವಸನೂ ಕಲ್ಯಾಣೋತ್ಸವ ನಡೆಯುತ್ತೆ. ಮದುವೆ ಎಲ್ಲ ಏನೋ ಆಗಿಲ್ಲ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಬೇಡ್ಕೊಳ್ತಾರೆ, ಖಂಡಿತವಾಗ್ಲೂ ನಡೆಯುತ್ತೆ ಅನ್ನೋದು ಒಂದು ವರಲಾರ ಐತಿಹ್ಯ. ಅದನ್ನ ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಎನ್ಮೆನತ್ ಮಾಲೆ ಈ ಮಾಲೆ ಇಡವೆಂದೆ ಅಂತ ಹೇಳಿದಾಗ ಇಲ್ಲಿ ಒಂದು ವಿಶೇಷವಾದ ಒಂದು ಇದು ಮಾಡ್ತಾರಂತೆ. ಅಲ್ಲಿ ಭಗವಂತನಿಗೆ ಹಾಕಿರೋ ಒಂದು ಮಾಲೆಯನ್ನ ತೆಗೆದು ಕೊಡ್ತಾರಂತೆ ಯಾರಿಗೆ ಮದ್ವೆ ಆಗಿಲ್ವೋ ಅವ್ರಿಗೆ. ಆಮೇಲೆ ಅವ್ರು ಬಂದು ಇಲ್ಲಿ ಮದ್ವೆ ಆದಾಗ ಹಾರ ಕೊಟ್ಟಿತ್ತಲ್ಲ ಅದನ್ನ ಹಾಕೊಂಡು ಒಂದು ಪ್ರದಕ್ಷಿಣೆ ಬರ್ಬೇಕು ಅಂತೆಲ್ಲ ಅಲ್ಲಿ ಹೇಳ್ತಾರೆ. ದೇವಸ್ಥಾನದಲ್ಲಿ ಹೋದ್ರೆ ಒಂದೊಂದು ದೇವಸ್ಥಾನ ಒಂದೊಂದ್ ಈ ಕಮರ್ಷಿಯಲ್ ಆಗಿ ಜನಗಳನ್ನ ಅಟ್ರಾಕ್ಟ್ ಮಾಡಕ್ಕೂ ಹೇಳ್ಬೋದು. ಒಟ್ಟಿನಲ್ಲಿ ಆ ಮಾಲೆ ಅನ್ನೋದು ಅಲ್ಲಿ ವಿಶೇಷ. ಭಗವಂತನಿಗೆ ಧರಿಸಿರೋ ಮಾಲೆಯನ್ನ ಕೊಡ್ತಾರೆ, ಅಲ್ಲಿ ಹಾಕ್ತಾರೆ, ಮದುಮಕ್ಕಳಿಗೆ ಹಾಕ್ತಾರೆ. ಯಾಕಂದ್ರೆ ದಿನಾ ಕಲ್ಯಾಣೋತ್ಸವ ಆಗೋದ್ರಿಂದ ದಿನ ಅಲ್ಲಿ ಮಾಲೆ ಇದ್ದೇ ಇರುತ್ತೆ. ಅದನ್ನ ಮದುವೆಯಾಗಿ ಹೊಸದಲ್ಲಿ ಹೋಗಿ ಯಾರು ಬೇಡ್ಕೊಂಡಿರ್ತಾರೋ ಅವರು ಹೋಗಿ ಮಾಡಿದ್ರೆ ಅಲ್ಲಿ ಖಂಡಿತವಾಗ್ಲೂ ಆಗತ್ತೆ ಅಂತ ಹೇಳ್ತಾರೆ. ಅದೇ ನಿತ್ಯ ಕಲ್ಯಾಣ ಪೆರುಮಾಳ್ ಅಂತ ಅವನ ಹೆಸರು. ಮತ್ತೆ ಇಲ್ಲಿ ಕೆಲವು ಕ್ಷೇತ್ರದಲ್ಲಿ ನಿಜವಾಗ್ಲೂ ಮಹಿಮೆ ನಂಬಬೇಕು ನಾವು. ವಿಶ್ವಾಸ ಇಲ್ಲದೆ ಹೋದ್ರೆ ಏನೂ ಆಗೋದಿಲ್ಲ ಬಿಡಿ, ವಿಶ್ವಾಸ ಇರ್ಬೇಕು, ನಡೆಯುತ್ತೆ ಅವಾಗ. ಇಲ್ಲಿ ಮುಂದಿನದು ಇದು ಮಣ್ಣುಂ ಕಡಲ್ ಮಲ್ಲೈ ಮಾಯವನೆ, ತಿರುಕಡಲ್ ಮಲ್ಲೈ ಅನ್ನೋ ಒಂದು ಕ್ಷೇತ್ರ. ಅಲ್ಲಿ ಭಗವಂತ ಮಲ್ಕೊಂಡಿದ್ದಾನೆ. ಸ್ಥಳಶಯನ ಪೆರುಮಾಳ್ ಅಂತ ಹೆಸರು ಭಗವಂತನಿಗೆ. ಇಲ್ಲಿ ಪುಂಡನೀಕ ಅಂತ ಒಬ್ಬ ಋಷಿ ಇರ್ತಾನೆ. ಅವನು ಏನ್ ಮಾಡ್ತಾನೆ, ಪ್ರತಿದಿನ ಒಂದು ತಾಮರಸ ಪುಷ್ಪ ಅಂತ ಸಿಗುತ್ತೆ, 1008 ತಾಮರಸ ಪುಷ್ಪವನ್ನ ಕಲೆಕ್ಟ್ ಮಾಡ್ಕೊಂಡು ಆ ವ್ಯೂಹದಲ್ಲಿರೋ ವಾಸುದೇವನಿಗೆ ಸಮರ್ಪಿಸ್ಬೇಕು ಅಂತ ಅನ್ಕೊಳ್ತಾನೆ. ವ್ಯೂಹದಲ್ಲಿ ಸಮುದ್ರದ ಮಧ್ಯದಲ್ಲೇ ಎಲ್ಲೋ ಒಂದ್ ಕಡೆ ಕ್ಷೀರಾಬ್ದಿ ಇದೆ, ಅಲ್ಲಿಗೆ ಹೋಗ್ಬೇಕು ಅಂತ ಏನ್ ಮಾಡ್ತಾ ಇದ್ದಾನೆ, ಸಮುದ್ರದ ನೀರೆಲ್ಲ ತೋಡಿ ಬಿಸಾಕ್ತಾ ಇದ್ದಾನಂತೆ. ದಾರಿ ಆದ್ರೆ ನಡ್ಕೊಂಡು ಹೋಗ್ಬಿಟ್ಟು ಆ ಕ್ಷೀರಾಬ್ದಿನಲ್ಲಿರೋ ಭಗವಂತನಿಗೆ ಸಮರ್ಪಿಸ್ಬಿಡೋಣ ಅಂತ. ಇದು ಸಾಧ್ಯವಾ? ಆದ್ರೆ ಅವನಿಗೇನೋ ಹಾಗ ಅನ್ಸತ್ತೆ, ನನ್ನ ಭಕ್ತಿ ನಿಜವಾಗಿದ್ರೆ ಭಗವಂತ ನನ್ನ ಕೈಯಲ್ಲಿ ಆಗತ್ತೆ ಅಂತ ಹೇಳ್ಬಿಟ್ಟು ತೋಡಿ ಈ ಕಡೆ ಹಾಕ್ತಾ ಇದ್ನಂತೆ. ಭಗವಂತ ಇವನ್ ಭಕ್ತಿ, ಇವನ ಧೃತಿಯನ್ನ ನೋಡಿ ನಿಜವಾಗ್ಲೂ ಮೆಚ್ಕೊಳ್ತಾನೆ. ಒಬ್ಬ ವಯಸ್ಸಾದ ಬ್ರಾಹ್ಮಣ ರೂಪದಲ್ಲಿ ಬರ್ತಾನಂತೆ. ಬಂದು ಇವನ್ ನೀರನ್ನ ಕಷ್ಟಪಟ್ಟು ತೋಡಿ ಆ ಕಡೆಗೆ ಹಾಕ್ತಾ ಇರ್ಬೇಕಾದ್ರೆ ಕೇಳ್ತಾನಂತೆ, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಕೊಡು ಅಂತ. ವಿಪರೀತ ಸಿಟ್ಟು ಬರುತ್ತಂತೆ ಪುಂಡರೀಕನ್ಗೆ. ಅಯ್ಯೋ ನನ್ಗೆ ಒಂದು ಕ್ಷಣವೂ ಪುರ್ಸತ್ತಿಲ್ಲ, ನಾನು ಈ ನೀರೆಲ್ಲ ಇವಾಗ ಖಾಲಿ ಮಾಡ್ಬೇಕು ಸಮುದ್ರದ್ದು. ನೀನ್ ಮಧ್ಯದಲ್ಲಿ ಬಂದು ನನಗೆ ತೊಂದರೆ ಕೊಡ್ತಾ ಇದೀಯಾ, ನನ್ ಕೆಲ್ಸ ನಿಂತೋಗುತ್ತಲ್ಲ. ಒಂದ್ ಕೆಲ್ಸ ಮಾಡು, ನನ್ನ ಬದಲು ನೀರ್ ತೋಡ್ತಾ ಇರೋ, ನಾನು ಹೋಗಿ ನಿನ್ ಒಳಗೆ ಊಟ ತಗೊಂಡ್ ಬರ್ತೇನೆ ಅಂತ ಹೇಳ್ತೇನೆ. ಆಯ್ತು ಸ್ವಾಮಿ ಅಂತ ಹೇಳ್ಬಿಟ್ಟು ಆ ವಯಸ್ಸಾದವರು ಇವನ್ ಬದಲು ನೀರ್ ತೋಡ್ತಾ ಇರ್ತಾರೆ. ಇವ್ರು ಒಳಗಡೆ ಹೋಗಿ ಆ ಪುಂಡರೀಕ ಋಷಿ ಹೋಗಿ ಊಟ ತಗೊಂಡ್ ಹೊರಗಡೆ ಬರ್ತಾರೆ. ನೋಡಿದ್ರೆ ಈ ವಯಸ್ಸಾದ ಬ್ರಾಹ್ಮಣ ಅಲ್ಲೇ ಆ ನೆಲದ ಮೇಲೆ ಹಾಗೆ ಸ್ಥಳಶಯನ ಪೆರುಮಾಳ್ ಮಲ್ಕೊಂಡ್ಬಿಟ್ಟಿದ್ದಾರೆ. ಆದಿಶೇಷನ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾರೆ, ನೆಲದ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾರೆ.
ಇದನ್ನ ನೋಡಿ ಹಾಗೆ ಗಾಬರಿ ಆಗ್ಬಿಡ್ತಂತೆ ಪುಂಡರೀಕ. ಅವನು ಶೇಖರಿಸಿದ 1008 ಪುಷ್ಪವನ್ನು ಅವನು ಸುತ್ತಲೂ ಇದೆ. ಭಗವಂತ ಅಲ್ಲೇ ನೆಲದ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಆದಿಶೇಷನೂ ಇಲ್ಲ, ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಇದಕ್ಕೆ ಸ್ಥಳಶಯನ ಪೆರುಮಾಳ್ ಅಂತ ಹೇಳ್ತಾರೆ. ಆದಿಶೇಷನೂ ಇಲ್ಲದೆ ತಾನೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಸ್ಥಳಶಯನ ಪೆರುಮಾಳ್ ವಿಶೇಷ. ಇಲ್ಲಿ ಆವಾಗ ಈ ಭಗವಂತನನ್ನ ನೋಡಿ ತುಂಬಾ ಅವನಿಗೆ ಸಂಕೋಚ ಆಗ್ಬಿಡುತ್ತೆ, ಗಾಬರಿ, ಸಂತೋಷನೂ ಆಗತ್ತೆ. ತನ್ನ ಭಕ್ತಿಗೆ ಮೆಚ್ಚಿ ಭಗವಂತ ಇಲ್ಲೇ ಬಂದಲ್ಲ ಅಂತ 1000 ಪುಷ್ಪವನ್ನು ಭಗವಂತನಿಗೆ ಸಮರ್ಪಿಸ್ತಾನೆ. ಇನ್ನೊಂದು ಇಲ್ಲಿ ಮುಂದಕ್ಕೆ ಹೋಗೋಣ. ಇದು ಸ್ಥಳಶಯನ ತಿರುಕಡಲ್ಮಲ್ಲೈ ಕ್ಷೇತ್ರ. ಇದು ಇಲ್ಲೇನೆ ಭೂತತ್ತಾಳುವರ ಅವತಾರನು ಈ ತಿರುಕಡಲ್ಮಲ್ಲೈನಲ್ಲೇ ಆಗಿದ್ದು. ಇಲ್ಲಿ ಕಿಡಂದ ಮಡಿಸುದರೆ ಯಾರ ನೋಡಿ ಆಡಿಯೋ ಆಫ್ ಮಾಡ್ಕೊಳ್ಳಿ. வானவர்த்தம் சென்னிமணி சுடரை தன்காள் ತಿರಲ್ವಲಿಯೇ. ವಾನವರ್ತಂ ಶನ್ನಿಮಣಿ ಸುಡರೆ ಅಂತ ಹೇಳಿದ್ರೆ ಅಮರರ್ಗೆ ಇಲ್ಲಿ ನಿತ್ಯ ಸೂರಿಗಳಂತ ಬೇಕಾದ್ರೂ ಇಟ್ಕೋಬಹುದು. ಶನ್ನಿಮಣಿ ಅವ್ರ ತಲೆಗೆ ನಮಸ್ಕಾರ ಮಾಡ್ಬೇಕಾದ್ರೆ ಅವ್ರ ತಲೆಗೆ ತಾಕಿಸ್ಕೋತಾರಂತೆ ಭಗವಂತನ ಪಾದಗಳನ್ನ. ಅಲ್ಲಿ ಆ ಮುಕುಟಕ್ಕೆ ತಾಕೋತಾರ ಭಗವಂತನ ಪಾದಗಳನ್ನ ಮಾಡ್ಕೊಳ್ಳೋದು ಶನ್ನಿಮಣಿ. ಅವನಿಗೆ ಯಾರಪ್ಪ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತ. ಅವನು ಎಲ್ಲಿದ್ದಾನೆ ಅಂದ್ರೆ ತನ್ಕಾಳ್ ತಿರಲ್ವಲಿಯೇ. ತನ್ಕಾಲ್ ಅಂತ ಒಂದು ಕ್ಷೇತ್ರ, ತುಂಬಾ ಆಶ್ಚರ್ಯಕರವಾದ ಕ್ಷೇತ್ರ. ಇದು ಉತ್ತಮ ಕ್ಷೇತ್ರ ಅಂತಾನು ಇದಕ್ಕೆ ಹೆಸರು ಹೇಳ್ತಾರೆ. ಹೇಗೆ ಅಂದ್ರೆ ನಿಂದ್ರನಾರಾಯಣ ಪೆರುಮಾಳ್, ಇಲ್ಲಿ ಭಗವಂತನ ಹೆಸರು ನಿಂದ್ರನಾರಾಯಣ ಪೆರುಮಾಳ್. ಈ ಕ್ಷೇತ್ರದಲ್ಲಿ ಭಗವಂತ ತಣ್ಣನೆ ಗಾಳಿ ಹಾಗೆ ಬೀಸ್ತಾನಂತೆ. ಭಕ್ತರಿಗೆ ಈ ಭವರೋಗದ ಬೇಗೆ ಇರುತ್ತಲ್ಲ, ಅದಕ್ಕೆ ತಣ್ಣಗೆ ಅಲ್ಲಿ ಹೋಗಿ ನೀವು ಆ ಕ್ಷೇತ್ರವನ್ನ ದರ್ಶನ ಮಾಡಿದ್ರೆ ತಣ್ಣಗೆ ಯು ಫೀಲ್ ಕೂಲ್, ತುಂಬಾ ಚೆನ್ನಾಗಿ ಹಿತವಾಗಿದೆ ಅಂತ ಅನ್ಸುತ್ತಂತೆ. ತಣ್ಣಂದ್ರೆ ತಣ್ಣಗಿರುವಂಥದ್ದು, ಕಾಲ್ ಅಂದ್ರೆ ಗಾಳಿ, ಆ ತಣ್ಕಾಲ್ ಅಂತ. ಇದಕ್ಕೆ ಇನ್ನೂ ಒಂದು ತರ ತಣ್ಕಾಲ್ ಅನ್ನಕ್ಕೆ ಇನ್ನೂ ಒಂದು ಅರ್ಥ ಕೂಡ ಹೇಳ್ತಾರೆ, ಅದನ್ನು ಹೇಳ್ತೀನಿ. ಈ ತಣ್ಕಾಲ್ ಅಂದ್ರೆ ಭಗವಂತ ಅಷ್ಟು ಚೆನ್ನಾಗಿ ತಣ್ಣಗೆ ಇರ್ತಾನಂತೆ. ಈ ಕ್ಷೇತ್ರದಲ್ಲಿ ಹಲವಾರು ಮಹಿಮೆಗಳಿದೆ. ಏನಪ್ಪಾ ಅಂದ್ರೆ ಈ ಲಕ್ಷ್ಮಣನ ಮಗ ಚಂದ್ರಕೇತು ಅಂತ ಒಬ್ಬ ಇರ್ತಾನೆ. ಅವನೇನ್ ಮಾಡ್ತಾನೆ, ಈ ಕ್ಷೇತ್ರ ಮಹಿಮೆಗಳನ್ನ ಹೇಳ್ಬೇಕಾದ್ರೆ ಪುರಾಣಗಳಿಂದ, ಪದ್ಮ ಪುರಾಣ, ಬ್ರಹ್ಮಾಂಡ ಪುರಾಣ ಇವುಗಳಿಂದ ತೆಗೆದು ಹೇಳ್ತಾರೆ, ಸುಮ್ಮನೆ ಹೇಳೋದಿಲ್ಲ. ಈ ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತದ್ದು ಈ ಲಕ್ಷ್ಮಣನ ಮಗ ಚಂದ್ರಕೇತು ಅನ್ನೋನು 12 ಗಳಿಗೆ ಮುಂಚೆನೆ ಅವನು ನೀರ್ ಹಾಕೊಂಡ್ಬಿಡ್ತಾನಂತೆ. ಅಂದ್ರೆ ತಲೆಗೆ ನೀರ್ ಹಾಕೊಂಡ್ಬಿಟ್ಟು ಆನಿಗಳನ್ನ ಸ್ನಾನ ಮಾಡಿದಕ್ಕೋಸ್ಕರ ಅವನಿಗೊಂದು ಹುಲಿ ಆಗೋ ತರ ಅವನಿಗೊಂದು ಶಾಪ ಬಂದ್ಬಿಡತ್ತೆ. ಅವಾಗ ಈ ಕ್ಷೇತ್ರದಲ್ಲಿ ಬಂದು ತಪಸ್ ಮಾಡಿ ಆ ಶಾಪವನ್ನ ವಿಮೋಚನೆ ಮಾಡ್ಕೊಳ್ತಾನೆ. ಅವನು ಪ್ರಾರ್ಥಿಸಲಿಕ್ಕೆ ಶಾಪ ವಿಮೋಚನೆ ಆಗುತ್ತೆ. ಈ ಕ್ಷೇತ್ರದಲ್ಲಿ ಲಕ್ಷ್ಮಿ ಕೂಡ ಬಂದು ತಪಸ್ ಮಾಡ್ತಾಳೆ ಅಂತ ಹೇಳ್ತಾರೆ. ಲಕ್ಷ್ಮಿ ತಿರು ಅಂದ್ರೆ ಲಕ್ಷ್ಮಿ, ಅವಳು ತಂಗಿದ್ದ ಕ್ಷೇತ್ರ ಅಂತ. ಆ ತಂಗಿದ್ದ ಕ್ಷೇತ್ರ, ಲಕ್ಷ್ಮಿ ಕೂಡ ಬಂದು ಇಲ್ಲಿ ಭಗವಂತನನ್ನ ಕುರಿತು ತಪಸ್ ಮಾಡಿದ್ಲು ಅಂತ. ಅನೇಕ ಇದು ಈ ತಿರುತಂಗಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಗರುಡ ಇದನ್ನಲ್ಲ, ನಾರ್ಮಲಿ ನಾವೇನ್ ಮಾಡಿ 2 ಕೈ ಹೀಗೆ ಇಟ್ಕೊಂಡು ಇರ್ತಾರೆ ನೋಡ್ತೀವಿ ಗರುಡನ್ನ. ಆದ್ರೆ ಇಲ್ಲಿ ಗರುಡ ಒಂದ್ ಕೈನಲ್ಲಿ ಆ ಪದ್ಮ ಅನ್ನೋ ಒಂದು ಹಾವನ್ನ, ಇನ್ನೊಂದ್ ಕೈನಲ್ಲಿ ಅಮೃತ ಕಲಶವನ್ನ ಇಟ್ಕೊಂಡಿರ್ತದೆ. ನಿಂದ್ರ ತಿರುಕೋಲಂ, ಗರುಡ ಯಾವಾಗ್ಲೂ ನಾವು ಕೂತಿರೋ ತಿರುಕೋಲಂ ನೋಡ್ತೀವಿ, ಆದ್ರೆ ಇಲ್ಲಿ ನಿಂತ್ಕೊಂಡಿದ್ದಾನಂತೆ. ಇದು ಕೈಯಲ್ಲಿ ಹಾವು ಇದಿರ್ಕೊಂಡು. ತಾಯಾರು ಬಂದು ಇಲ್ಲಿ ನಿಂದ್ರ ತಿರುಕೋಲಂ, ತಾಯಾರು ಯಾವಾಗ್ಲೂ ಪದ್ಮಾಸನದಲ್ಲಿ ಕೂತಿರ್ತಾಳೆ ಎಲ್ಲ ಕ್ಷೇತ್ರದಲ್ಲಿ. ಇಲ್ಲಿ ನಿಂತ್ಕೊಂಡಿರೋ ತರ ನೋಡ್ತೀವಿ. ಇಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಇಲ್ಲಿ ಜಾಂಬವತಿ ಕೂಡ ಪ್ರತಿಷ್ಠೆ ಮಾಡಿದ್ದಾರೆ. ಜಾಂಬವಾನ್ ವಾಮನ ಅವತಾರದಲ್ಲಿ ನಾವು ನೋಡ್ತೀವಿ. ಜಾಂಬವಾನು 21 ಸಾರಿ ಇಡೀ ಜಗತ್ತನ್ನ ಎಲ್ಲ ಡಂಗೂರ ಮಾಡಿ ಭಗವಂತನೇ ಬಂದಿದ್ದಾನೆ, ಎಲ್ಲವನ್ನ ಅಳ್ಕೊಂಡ ಅಂತ ಎಲ್ಲ ಡಂಗೂರ ಎಲ್ಲ ಮಾಡ್ತಾನೆ. ಅವತ್ತಿಂದ ಭಗವಂತನ ವಿಷ್ಣುವನ್ನ ಕಂಡ್ರೆ ಅಷ್ಟು ಪರಮ ಪ್ರೀತಿ. ಆದ್ರೆ ಇದು ದೇವರ ಲೀಲೆ ಅನ್ನೋ ತರ ದ್ವಾಪರ ಯುಗದಲ್ಲಿ ಕೃಷ್ಣನ ಜೊತೆಗೆ ಅವನು ಒಂದು ಹೋರಾಡ್ತಾನೆ. ಎಷ್ಟಂದ್ರೆ 28 ದಿವಸ ಘೋರವಾದ ಯುದ್ಧವನ್ನ ಮಾಡ್ತಾನೆ ಒಂದು ಶಮಂತಕ ಮಣಿಗೋಸ್ಕರ. ಆ ಕಥೆ ಎಲ್ಲರಿಗೂ ಗೊತ್ತು. ಆ ಶಮಂತಕ ಮಣಿ ಕದ್ದುಬಿಟ್ಟ ಕೃಷ್ಣ ಅನ್ನೋ ತರ ಅನ್ಕೊಂಡಿರ್ತಾರೆ, ಆದ್ರೆ ಕೃಷ್ಣ ಕದ್ದಿರೋದಿಲ್ಲ. ಅದು ಜಾಂಬವತಿ ಮನೆಯಲ್ಲಿ ಬಂದು ಸೇರ್ಕೊಂಡಿರುತ್ತೆ. ಒಂದು ಸಿಂಹದ ಕತ್ತಲ್ಲಿ ಇರುತ್ತೆ, ಅದನ್ನ ತಗೊಂಡ್ ಬಂದು ಜಾಂಬವನ್ನ ಮಗುಗೆ ಕೊಟ್ಟಿರ್ತಾನೆ. ಮಗು ತೊಟ್ಲಿಗೆ ಕೆಟ್ಟಿರ್ತಾನೆ ಜಾಂಬವತಿಗೆ. ಇದನ್ನ ನೋಡ್ಬಿಟ್ಟು ಇವನು ಜಾಂಬವತಿ ಮದುವೆ ವಯಸ್ಸಿನವಳೆ, ಅವಳಿಗೆ ಆಟ ಆಡಕ್ಕೆ ಅದು ಏನಕ್ಕೋ ಕೊಟ್ಟಿರ್ತಾನೆ, ಮಣಿ ಇಟ್ಕೊಂಡಿರ್ತಾಳೆ ಅಂತ ಇಟ್ಕೊಳ್ಳಿ. ಅವಾಗ ಕೃಷ್ಣಾವತಾರದಲ್ಲಿ ಹೋರಾಡಿದಕ್ಕೆ
ಚಕ್ರಾಯುಧ ಘಾಸಿಗೊಳಿಸ್ತಂತೆ ಅವನನ್ನ. ಯಾಕೆ ಅಂತ ಇವಾಗ ಯಾಕೆ ನಾನು ಇಷ್ಟೊಂದು ಜಗಳ ಮಾಡ್ತಿದ್ದೀನಿ ಅಂತ ಕೊನೆಯಲ್ಲಿ ಕೃಷ್ಣಾವತಾರದಲ್ಲೇನೆ ರಾಮಾವತಾರದ ಒಂದು ದೃಶ್ಯವನ್ನ ತೋರಿಸ್ತಾರಂತೆ. ನಾನೇ ಅವನು, ನೀನು ನನ್ನ ಗುರುತಿಸ್ಲಿಲ್ವ ಅಂತ ಕೇಳ್ತಾರಂತೆ. ಹಬ್ಬ ಭಗವಂತ, ನಿನ್ನ ಕೈಯಿಂದ ನನ್ನ ಪ್ರಾಣ ಹೋಗ್ಲಿ, ನಿನ್ನ ಚಕ್ರಾಯುಧದಿಂದ ಸಾಯ್ಬೇಕು ಅಂತಾನೆ ನಾನು ಆಸೆಯಾಗಿದ್ದೆ, ಅದಕ್ಕೆ ಇಷ್ಟು ದೀರ್ಘ ಆಯುಸ್ಸು ನಾನು ಹೇಗೋ ಪಡ್ಕೊಂಡು ಹಾಗೆ ಇದೆ, ನಿನ್ನ ಕೈಯಲ್ಲೇ ಸಾಯ್ಬೇಕು ಅಂತ ನೆಮ್ಮದಿಯಾಗಿ ಪ್ರಾಣ ಬಿಡ್ತಾನೆ. ಜಾಂಬವತಿಯನ್ನ ನೀನು ಮದುವೆ ಮಾಡ್ಕೊ ಅಂತ ಹೇಳ್ತಾನೆ. ಜಾಂಬವತಿಯನ್ನ ಮದುವೆ ಮಾಡ್ಕೊಳ್ತಾನೆ. ಇಲ್ಲಿ ಸಂತೋಷದಿಂದ ಜಾಂಬವತಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡ್ತಾನೆ, ಪ್ರಾಣ ಬಿಟ್ಬಿಡ್ತಾನೆ ಅವನು. ಇಲ್ಲಿ ಅನೇಕ ಒಮ್ಮೆ ಇನ್ನೂ ಒಂದು ಕತೆ ಹೇಳ್ತಾರೆ. ಒಮ್ಮೆ ಈ ಆದಿಶೇಷಕ್ಕೂ ಆಮೇಲೆ ಅಶ್ವತ್ಥ ವೃಕ್ಷಕ್ಕೆ ಇವೆರಡಕ್ಕೂ ಪೈಪೋಟಿ. ಇವೆಲ್ಲ ಶಾಸ್ತ್ರ ನಮಗೆ ತಿಳಿಬೇಕು ಅನ್ನೋದಕ್ಕೋಸ್ಕರ ಅಶ್ವತ್ಥ ವೃಕ್ಷ ಎಕ್ಸ್ಟಿಂಕ್ಟ್ ಆಗ್ಬಾರ್ದು, ಅದಕ್ಕೇನು ಬೆಲೆ ಇದೆ, ಅದರ ವಿಶೇಷ ಗುಣಗಳೇನು, ಅವು ಎಲ್ಲ ತಿಳ್ಕೋಬೇಕು. ಒಂದು ಅಶ್ವತ್ಥ ಮರ ಒಂದು ಆದಿಶೇಷನ್ ಜೊತೆ ಕಾಂಪೀಟ್ ಮಾಡೋ ಎಷ್ಟು ದೊಡ್ಡದ ಅಂತ ಹೇಳಿದ್ರೆ ಅವಾಗ ಅದು ಗೊತ್ತಾಗ್ಬೇಕು ನಮ್ಗೆ, ಅಶ್ವತ್ಥ ಮರನು ಈಕ್ವಲಿ ಇದು ಅಂತ. ಅವಾಗ ಈ ಅಶ್ವತ್ಥನು ಆದಿಶೇಷನು ಹೋಗಿ ಬ್ರಹ್ಮನ್ನ ಕೇಳ್ತಾರಂತೆ. ಬ್ರಹ್ಮ ಹೇಳ್ತಾನೆ, ಇಲ್ಲ ಆದಿಶೇಷನೇ ದೊಡ್ಡವನು, ಯಾಕಂದ್ರೆ ಸದಾ ಭಗವಂತನ ಹೊತ್ಕೊಂಡಿದ್ದಾನೆ ಅವನು, ಅದಕ್ಕೆ ಅವನೇ ದೊಡ್ಡವನು ಅಂದಾಗ ಅಶ್ವತ್ಥ ವೃಕ್ಷಕ್ಕೆ ತುಂಬಾ ಮನಸ್ಸಿಗೆ ಬೇಜಾರಾಗತ್ತಂತೆ, ಖೇದವಾಗತ್ತೆ. ಅಯ್ಯೋ ನಾನು ಹುಟ್ಟಿದ್ದು ಸಾರ್ಥಕವಾಗ್ಲಿಲ್ವೇ, ಏನ್ ಮಾಡೋದು ಅಂತ. ಇಲ್ಲ ಆತರ ಏನಿಲ್ಲ, ನೀನು ಹೋಗಿ ಈ ಕ್ಷೇತ್ರದಲ್ಲಿ ತಿರುತಣ್ಕಾಲಲ್ಲಿ ಹೋಗಿ ನೀನು ಅಲ್ಲಿ ತಪಸ್ ಮಾಡು. ಒಂದು ತಪಸ್ ಮಾಡಿದಾಗ ನೀನು ಒಂದು ಚಿಕ್ಕ ಬೆಟ್ಟ ಆಗ್ತೀಯ, ನಿನ್ನ ಬೆಟ್ಟದ ಮೇಲೇನೆ ಭಗವಂತ ಪ್ರತಿಷ್ಠೆ ಆಗ್ತಾನೆ ಅಂತ. ಅಶ್ವತ್ಥ ವೃಕ್ಷ ಬಂದು ಅಲ್ಲಿ ತಪಸ್ ಮಾಡಿ ಒಂದು ಚಿಕ್ಕ ಗಿರಿ ತರ ಆಗುತ್ತೆ, ಆ ಗಿರಿ ಮೇಲೆ ತಿರುತಣ್ಕಾಲ್ ದೇವರು ಪ್ರತಿಷ್ಠೆ ಆಗಿದ್ದಾನೆ. ಇವಾಗ ನೀನು ಭಗವಂತನ ಹೊತ್ಕೊಂಡಿರೋದ್ರಿಂದ ನೀನು ಆದಿಶೇಷ ಸಮ ಅಂತ ಹೇಳಿ ಸಮಾಧಾನ ಪಡಿಸ್ತಾನಂತೆ ಭಗವಂತ. ಈ ತರ ಅನೇಕ ಕಥೆಗಳನ್ನ ನೋಡ್ಬೋದು. ಈ ಲಕ್ಷ್ಮಿ ತಂಗಿದ್ದರಿಂದ ಇದು ತಿರುತಣ್ಕಾಲ್ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇದು ಶ್ರೀವಿಲ್ಲಿಪುತ್ತೂರಿನಲ್ಲಿ ಬ್ರಹ್ಮೋತ್ಸವದ ಸಮಯದಲ್ಲಿ, ಕಲ್ಯಾಣೋತ್ಸವದ ಟೈಮಲ್ಲಿ ಈ ಒಂದ್ 4-5 ಕ್ಷೇತ್ರದಿಂದ ಭಗವಂತ ಉತ್ಸವರು ಬರ್ತಾರೆ ಶ್ರೀವಿಲ್ಲಿಪುತ್ತೂರ್ಗೆ. ಯಾರನ್ನ ಒರೆಸೋದು ಅನ್ನೋ ತರ ಬರ್ತಾರೆ. ಅದ್ರ ತಿರುತಣ್ಕಾಲ್ ಭಗವಂತನ ಹೋಗ್ತಾನಂತೆ. ಭಗವಂತ ಹೋದಾಗ ಬಾಕಿಯವ್ರಿಗೆಲ್ಲರಿಗೂ ಭಗವಂತನ ವಸ್ತ್ರಗಳನ್ನ ಕೊಟ್ಟು ಕಳಿಸ್ತಾರೆ. ತಿರುತಣ್ಕಾಲ್ ಪೆರುಮಾಳ್ ಮಾತ್ರ ಅಲ್ಲೇ ನಿಂತ್ಕೊಂಡಿರ್ತಾರೆ. ಅವರು ಅಲ್ಲಿ ಹೋಗಿ ಒಂದು ರಾತ್ರಿ ಇರ್ತಾರಂತೆ, ಅಲ್ಲೇನೆ, ಬರದೇ ಇಲ್ಲ ವಾಪಸ್ಸು. ಆಮೇಲೆ ಭಗವಂತ ಆಂಡಾಳ್ ಶೇಷವಸ್ತ್ರ ಮತ್ತು ಹೂವು ಎರಡನ್ನ ಕೊಟ್ಟ ಮೇಲೆ ಮಾರನೇ ಬಳಗೆ ಬಂದು ವಾಪಸ್ ಬರ್ತಾರೆ. ಇದು ಅಲ್ಲಿ ಆ ಊರಲ್ಲಿ ನಡೆಯುವಂತ ಒಂದು ಉತ್ಸವ, ಅದರ ವೈಖರಿ, ಅದನ್ನ ಹೇಳ್ತಾರೆ ಇಲ್ಲಿ. ಆ ತಿರುತಣ್ಕಾಲ್ ಕ್ಷೇತ್ರದ ಮಹಿಮೆ ಅದು. ವಾನವರ್ತಂ ಶೆಣ್ಣಿವಡಿ ಶುಡರೈ ತಣ್ಕಾಲ್ ತಿರಲ್ವಲಿಯೇ. ತಿರಲ್ ಅಂತ ಹೇಳಿದ್ರೆ ಅವನು ಅಷ್ಟು ಬಲಶಾಲಿ, ಅವನಿಗೆ ಈಡು ಜೋಡಿ ಯಾರು ಇಲ್ಲ, ಅವನ ಶಕ್ತಿಗೆ ಯಾರು ಸಮನರಿಲ್ಲ. ತನ್ನೈ ಪಿರರಿಯ ತತ್ತುವತ್ತೈ, ತನ್ಮನೆ ಮಹಿಮೆ ಅವನಿಗೆ ಗೊತ್ತಿಲ್ವಂತ, ಬೇರೆಯವ್ರಿಗೆ ಗೊತ್ತೇ ಆಗೋದಿಲ್ಲ ಅಂತ ತೋರ್ಸ್ಕೊಳ್ಳೋದಿಲ್ಲ. ಅವನು ಹಾಗೆ ಇರ್ತಾನೆ. ಯಾವಾಗ ಅಂದ್ರೆ ತನ್ ಪೆರುಮೆ ಎರಿಯ ದೂದುವೇಂದರ್ಕಾಯ್. ಆಳ್ವಾರ್ಗಳು ಕೂಡ ಹಾಡ್ತಾರೆ ನೋಡಿ, ಅವನು ಯಾರು ಎಂತ ಪರಬ್ರಹ್ಮ ವಸ್ತು ಅಂತೆಲ್ಲ ಏನು ಅನ್ಕೊಳ್ದೆ ದೂತನಾಗಿ ಹೋಗು ಯುಧಿಷ್ಠಿರ ಸೆಲೆಕ್ಟ್ ಮಾಡ್ತಾನಂತೆ. ಪಾಂಡವ ದೂತ ಅಂತ ಒಂದು ಫಲಕ ಹಾಕೊಂಡು ಹೋಗಿ ದುರ್ಯೋಧನನ ಆಸ್ಥಾನದಲ್ಲಿ ಅವಮಾನ ಪಟ್ಕೊಂಡು ಬರ್ತಾನೆ. ಏನೆಲ್ಲ ಮಾಡ್ತಾರೆ ಅವರೆಲ್ಲ, ಗೊಲ್ಲ ನೀಚ ಅಂತೆಲ್ಲ ಬಯಸ್ಕೊಂಡು ಶಿಶುಪಾಲನ ಹತ್ರ ಎಲ್ಲ ಮಾಡ್ತಾನೆ. ತನ್ನೈ ಪಿರವಿಯ ತತ್ವತ್ತೆ ಏನ್ ಮಾಡಿದ್ರು ಯಾರಿಗೂ ಅರ್ಥ ಆಗೋದಿಲ್ಲ ಅವನು ಯಾರು ಅಂತ. ಎಷ್ಟೇ ವೇದ ಓದಿದ್ರೇನೋ, ಎಷ್ಟೇ ಉಪನಿಷತ್ ಸಾರಗಳನ್ನ ಇದ್ ಮಾಡಿದ್ರು ಕೂಡ ಭಗವಂತ ಏನು ಅಂತ ಪೂರ್ತಿಯಾಗಿ ತಿಳ್ಕೊಳಕ್ಕೆ ಯಾರಿಗೂ ಗೊತ್ತಾಗಲ್ಲ. ಆ ತತ್ವ ಇದೆಯಲ್ಲ ಅದು ಗೊತ್ತಲ್ಲ. ಮುತ್ತಿನೈ, ಸರಳವಾಗಿ ನಾವು ಅನ್ಕೋಬಹುದು ಒಂದು ಮುತ್ತು ತರ ಇದ್ದಾನೆ ಅಂತ ಅನ್ಕೊಳ್ತೀವಿ. ಅನ್ನತ್ತೈ ಅಂದ್ರೆ ಹಂಸಾವತಾರ ಮಾಡಿದ್ನವನ. ಚತುರ್ಮುಖ ಬ್ರಹ್ಮ ಸೃಷ್ಟಿಯಾಗ್ತಾನೆ ನಾಭಿನಲ್ಲಿ ಮಹಾಪ್ರಳಯ ಕಾಲದಲ್ಲಿ. ಉಂದಿ ಮೇಲ್ ಅವನೇ ಪಡೆಯುತ್ತಾನು. ಉಂದಿ ಯೋಗದಲ್ಲಿದ್ದಾಗ ಶ್ರೀದೇವಿ ಭೂದೇವಿ ಪಾದಸ್ಪರ್ಶವನ್ನ ಮಾಡಿ ಉಪಚಾರ ಮಾಡ್ತಾ ಇದ್ದಾಗ ಯೋಗ ನಿದ್ರೆಯಲ್ಲಿ ಇರ್ತಾನಂತೆ. ಆ ಯೋಗ ನಿದ್ರೆ ತನ್ಮಯನಲ್ಲಿ ಮಧ್ಯದಲ್ಲಿ ತನ್ನ ನಾಭಿಯಲ್ಲಿ ಒಂದು ಪ್ರಕಾಶಮಾನವಾದ ಒಂದು ಊರ್ಜೆ ಬರುತ್ತೆ. ಅದರ ಮೇಲೆ ಒಂದು ದೊಡ್ಡ ಕಮಲದ ಮೇಲೆ ಒಂದು ಚತುರ್ಮುಖ ಬ್ರಹ್ಮ ಬರ್ತಾನೆ. ಆ ಬ್ರಹ್ಮ ಒಬ್ಬನೇ ಇರ್ತಾನೆ ಏಕಾಕಿಯಾಗಿ, ಅವನಿಗೆ ಒಂದೇ ತಲೆ ಗಮನಿಸಿ ಕೂತ್ಕೊಂಡಿರ್ಬೇಕಾದ್ರೆ ಬಾಕಿ ಸುತ್ತಲೂ ಕತ್ತಲೆ ಒಂಟಿತನ ಅವನನ್ನ ಕಾಡ್ಸುತ್ತೆ. ಅಂತ ಅಳ್ತಾನೆ, ಏನಿದು ನಾನು ಒಬ್ನೇ ಇದ್ದೀನಲ್ಲ ಅಂತ. ಅವಾಗ ಆಕಾಶದಲ್ಲಿ ಒಂದು ಬಿಳಿ ಹಂಸ ಬಂದು ತೇಲಿ ಬಂದು ಸಮಾಧಾನ ಮಾಡಿ, ನೀನ್ ಒಬ್ನೇ ಇಲ್ಲ ನಾನು ಇದೀನಿ ನೋಡು ಅಂತ ಹೇಳಿ
ಕಿವಿನಲ್ಲಿ ಓಂಕಾರ ಅದಕ್ಕೆ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡ್ಬಿಟ್ಟು ಹೋಗುತ್ತೆ. ಅದೇ ಅನ್ನ ಪುಳ್ ಅಂತಾನೆ ಹೇಳ್ತಾರೆ ಅದಕ್ಕೆ ಒಂದೊಂದ್ಸತಿ. ಅನ್ನ ಪಕ್ಷಿಯಾಗಿ ಬಂದು ಉಪದೇಶ ಮಾಡ್ಬಿಟ್ಟು ಹೋಗುತ್ತೆ ಭಗವಂತನಿಗೆ. ಭಗವಂತ ಒಂದು ಹಲವಾರು ಅವತಾರಗಳಲ್ಲಿ ಈ ಉಪದೇಶದ ಕೆಲಸವನ್ನ ಮಾಡ್ತಾನೆ. ಇಲ್ಲಿ ಒಂದು ಹಂಸಾವತಾರದಲ್ಲಿ, ಇನ್ನೊಂದು ಹಯಗ್ರೀವ ಅವತಾರದಲ್ಲಿ, ಇನ್ನೊಂದು ಶ್ರೀಕೃಷ್ಣ ಅವತಾರದಲ್ಲಿ ಭಗವದ್ಗೀತೆಯನ್ನ ಉಪದೇಶ ಮಾಡುವಂಥದ್ದು. ಈ ಹಂಸಾವತಾರವು ಅದು ಒಂದು ಉಪದೇಶ ಮಾಡಿದಾಗ ಅದನ್ನ ಓಂಕಾರವನ್ನ ಜಪಿಸಿ 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 ಅದು 4 ವೇದಗಳಾಗಿ ವಿಸ್ತೀರ್ಣವಾಗಿ ಸಿಕ್ಕಿ ಎಲ್ಲವನ್ನ ಸೃಷ್ಟಿ ಮಾಡುವಂತ ಒಂದು ಶಕ್ತಿಯನ್ನ ಪಡ್ಕೊಳ್ತಾನೆ ಚತುರ್ಮುಖ ಬ್ರಹ್ಮ. ಅದನ್ನ ಹೇಳ್ತಾರೆ ಅನ್ನತ್ತೆ ಅಂದ್ರೆ ಅನ್ನ ಅಂದ್ರೆ ಊಟ ಅಂತ ತಿಳ್ಕೊಳ್ಬಾರ್ದು. ಇಲ್ಲಿ ಅನ್ನ ಹಂಸ ಪಕ್ಷಿಗೆ ಅನ್ನ ಅಂತ ಹೇಳ್ತಾರೆ ತಮಿಳಲ್ಲಿ. ಮೀನೈ ಅಂತ ಹೇಳಿದ್ರೆ ಮತ್ಸ್ಯಾವತಾರದಲ್ಲಿ ಗೊತ್ತಲ್ಲ ನಮ್ಗೆ ಯಾವಾಗ್ಲೂ ಆ ಮತ್ಸ್ಯಾವತಾರ ಹೇಗೆ ರಾಜನಿಗೆ ಸಿಕ್ತು. ಒಂದು ಸಣ್ಣ ಮೀನಾಗಿ ಆಚಮನ ಮಾಡ್ತಾ ಇರ್ಬೇಕಾದ್ರೆ ಕೈಯಲ್ಲಿ ಬಂದು ನನ್ನನ್ನ ಕರ್ಕೊಂಡು ಹೋಗಿ ನನ್ನನ್ನ ಕಾಪಾಡಿ ಅಂತ ಹೇಳಿ ಆ ಮತ್ಸ್ಯವನ್ನ ಅರಮನೆಗೆ ತಗೊಂಡಾಗ ಬೆಳೆದು ತುಂಬಾ ದೊಡ್ಡದಾಗ್ಬಿಟ್ಟು ಅದನ್ನ ಇಟ್ಕೊಳಕ್ಕೆ ಆಗದೆ ಮತ್ತೆ ತಗೊಂಡೋಗಿ ಸಮುದ್ರಕ್ಕೆ ಬಿಡುವಾಗ ಆ ದೊಡ್ಡ ಮೀನಿಗೆ ಒಂದು ಶೃಂಗಿ ಇರುತ್ತೆ. ಅದು ಹೇಳುತ್ತೆ, ಇನ್ನು ಸದ್ಯದಲ್ಲೇ ಈಗ ಜಲಪ್ರಳಯ ಆಗುತ್ತೆ, ಅವಾಗ ನಿನಗೆ ಏನೇನ್ ಬೇಕೋ ಎಲ್ಲ ಪದಾರ್ಥವನ್ನು ಒಂದು ದೋಣಿಯಲ್ಲಿ ಕೂರಿಸ್ಕೊಂಡು ನನ್ನ ಈ ಶೃಂಗಿಗೆ ಸಿಕ್ಕಿಸ್ಬಿಡು. ನಾನು ಎಲ್ಲವನ್ನ ಒಂದು ಇದಾಗಿರೋವಂಥ ಸುರಕ್ಷಿತವಾದ ಜಾಗಕ್ಕೆ ಮೇಲ್ಗಡೆ ಎತ್ಕೊಂಡು ಹೋಗಿ ಕಾಪಾಡಿ ಮತ್ತೆ ಪ್ರಳಯದ ನೀರೆಲ್ಲ ಕಡಿಮೆ ಆದಾಗ ನಿನಗೆ ವಾಪಸ್ ತಂದು ಕೊಡ್ತೀನಿ ಅಂತ ಹೇಳಿ ಹೊರಟೋಗತ್ತಂತೆ ಆ ಶೃಂಗಿ. ಅದೇ ಮತ್ಸ್ಯಾವತಾರ. ಎಲ್ಲ ಸಪ್ತ ಋಷಿಗಳು ಏನಿದು ಹೇಳಿದಳು ಸತ್ಯವ್ರತ ಹೇಳಿದ್ನಲ್ಲ, ರಾಜನ ಹೆಸರು ಸತ್ಯವ್ರತ, ಇದು ಹೇಳಿ ಮೀನೆಲ್ಲ ಮಾತಾಡುತ್ತಾ ಏನೋ ಕಾಮಿಕಲ್ ಆಗಿದೆಯಲ್ಲ, ಇರ್ಲಿ ಏನೋ ಹೇಳ್ತು ಅಂತ ನೋಡ್ತಾನೆ. ಆದ್ರೆ ಸ್ವಲ್ಪದ್ರಲ್ಲಿ ದೊಡ್ಡ ಜೋರು ಮಳೆಯಾಗಿ ಜಲಪ್ರಳಯ ಆಗಿ ಎಲ್ಲವೂ ಮುಳುಗೋಗೋತ್ರ ಆಗತ್ತಂತೆ. ಅವಾಗ ವೈವಸ್ವತಮನು ಸಪ್ತ ಋಷಿಗಳು, ವೇದಗಳು, ಬೀಜಗಳು ಎಲ್ಲವನ್ನ ಇಟ್ಕೊಂಡು ದೊಡ್ಡ ದೋಣಿಯಲ್ಲಿ ಈ ವೈವಸ್ವತಮನೇ ಸತಿವ್ರತ ರಾಜ ಅಂತ ಕಥೆನೂ ಹೇಳ್ತಾರೆ. ಅವಾಗ ಅವ್ರನ್ನ ಕರ್ಕೊಂಡು ಹೋಗಿ ಆ ಶೃಂಗಿಗೆ ಕಟ್ತಾರೆ. ಆ ಶೃಂಗಿ ಎತ್ತರವಾದ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಈ ಜಲಪ್ರಳಯ ಎಲ್ಲ ಕಡಿಮೆ ಆದ್ಮೇಲೆ ಮತ್ತೆ ಪುನರ್ ಕೃತಯುಗಾಂಕುರ ಮಾಡುತ್ತೆ ಅದು ಮೀನು. ಅರಿಯೈ ಅಂದ್ರೆ ನರಸಿಂಹಾವತಾರವನ್ನು ಇಲಾಬ್ರೇಟ್ ಮಾಡೋದೇ ಬೇಡ. ಪ್ರಹ್ಲಾದ ಉದ್ಧಾರ ಮಾಡೋಕೆ ಅಂತಾನೆ ಬಂದ ಒಂದು ಅವತಾರ. ನರನಾಗಿಯೂ ಸಿಂಹನಾಗಿಯೂ ಇಷ್ಟರವರೆಗೆ ಸಿಂಹವನ್ನ ಏಕಾಏಕಿ ಬರೀ ಸಿಂಹ ತರ ನೋಡಿದ್ವಿ, ಮನುಷ್ಯ ಸಾಧಾರಣವಾಗಿದ್ದ. ಆದ್ರೆ ಈಗ ಈ ಅವತಾರ ಆದ್ಮೇಲೆ ಬರೀ ಸಿಂಹವನ್ನು ನೋಡಕ್ ಇಷ್ಟ ಆಗ್ತಿರ್ಲಿಲ್ವಂತೆ, ಬರೀ ಮನುಷ್ಯನನ್ನು ನೋಡಕ್ ಇಷ್ಟ ಆಗ್ತಿರ್ಲಿಲ್ವಂತೆ. ನರಸಿಂಹ ಅವತಾರದು ಅದ್ವಿತೀಯವಾದ ಒಂದು ಅವತಾರ. ಒಂದು ಕಣ್ಣಲ್ಲಿ ಪ್ರೀತಿಯನ್ನ ತೋರಿಸಿ ಪ್ರಹ್ಲಾದನಿಗೆ, ಇನ್ನೊಂದು ಕಣ್ಣಲ್ಲಿ ಕೋಪವನ್ನ ಹಿರಣ್ಯಕಶಿಪುವಿಗೆ ತೋರಿಸಿ ಅವನನ್ನ ಉಗುರಿಂದಲೇ ಸೀಳಿ ಅವನನ್ನ ಶಿಕ್ಷಿಸಿ ಪ್ರಹ್ಲಾದನವನ್ನ ರಕ್ಷಿಸಿದ ಅಚೇತನ ಪದಾರ್ಥವಾದ ಕಂಬದಿಂದ ಪ್ರಕಟವಾಗಿದ್ದ ಅದ್ವಿತೀಯವಾದ ಒಂದು ಅವತಾರ ಅರಿಯೇ. ಅರುಮರಗೆ ಅಂತ ಹೇಳಿದ್ರೆ ವೇದಗಳು. 2 ನಿಮಿಷ ಹೇಳಿ ಕ್ಲೋಸ್ ಮಾಡ್ತೇನೆ. ವೇದಗಳು ಯಾರಪ್ಪ ಬರ್ದಿದ್ದಂದ್ರೆ 1000 ವರ್ಷದ್ದು 5000 ವರ್ಷದ್ದು ಅಂತ ಮ್ಯಾಕ್ಮೆಲನ್ ಇನ್ಸ್ಟಿಟ್ಯೂಟ್ ಅವರೆಲ್ಲ ಒಂದು ಯಾವ್ದೋ ಡೇಟ್ ಕೊಟ್ಟಿರ್ತಾರೆ. ವೇದಗಳು ಯಾರು ಬರ್ದಿದ್ದಲ್ಲ ಏನಿಲ್ಲ. ಅಪೌರುಷಯ ಅಂದ್ರೆ ಸಾಕ್ಷಾತ್ ಭಗವಂತನ ಉಸಿರಾಟವೇ ವೇದ. ಭಗವಂತನ ಬಾಯಿಂದ ಬಂದಿದೆ ಅರುಮರೆಗೆ. ಏನು ಈ ಶಾಸ್ತ್ರಗಳು ಅಂತ, ಈ ವೇದಗಳು ಅಂತ ಹೇಳಿದ್ರೆ ಏನು ಎಲ್ಲ ನಡೀತೋ, ಏನು ನಡೆಯುತ್ತೋ, ಏನು ನಡೀತಾ ಇದೆಯೋ ಅದು ಎಲ್ಲವೂ ಅದರಲ್ಲಿ ಇದೆ. ಅದನ್ನ ಅರುಮರೆಗಳು ಅದರಲ್ಲಿ ಸಿಗತ್ತೆ ನಮ್ಗೆ. ಆ ಶಾಸ್ತ್ರದ ಮುಖ್ಯಾಂಶಗಳು ಎಲ್ಲಾನು ಅದರಲ್ಲಿ ನಮ್ಗೆ ಸಿಗತ್ತೆ. ಈ ನಿವುಲ ಹುಂಡ ಮೂರ್ತಿ ಹಿಂದೆ ತುಂಬಾ ಮಹಾಪ್ರಳಯ ಕಾಲದಲ್ಲಿ ಎಲ್ಲವನ್ನು ತಾನು ನುಂಗುಬಿಟ್ನಲ್ಲ, ಅವನೇ ಇವನು. ಒಂದು ಚಿಕ್ಕ ಬಾಲಕೃಷ್ಣನಾಗಿ ಒಂದು ಆಲೆಲೆ ಮೇಲೆ ಕೂತ್ಕೊಳ್ತಾನಲ್ಲ, ಏನು ಗೊತ್ತಿಲ್ಲದೆ ಇರತ್ರ, ಆ ತರ ಭಗವಂತನೇ ಇವನು. ಶ್ರೀಮನ್ ನಾರಾಯಣ ಇವನು. ಕೋವಲೂರ್ ಮನ್ನೊಂ ಇಡೈ ಕಳಿಮಾಯವನೈ. ಇದು ಕೋವಲೂರ್ ಅಂತ ಹೇಳಿದ್ರೆ ತಿರುಕೋವಲೂರ್. ಈ ತಿರುಕೋವಲೂರ್ ಅನ್ನೋ ಕ್ಷೇತ್ರದಲ್ಲೇನೆ ನಾವು ನೋಡ್ತೀವಿ ಪ್ರಬಂಧಗಳ ಎಲ್ಲ ಜನ್ಮಸ್ಥಳ, ಅಲ್ಲೇನೆ ಬರ್ತ್ ಪ್ಲೇಸ್. ದಿವ್ಯ ಪ್ರಬಂಧದ ಎಲ್ಲಿ ಅಂತ ಹೇಳಿದ್ರೆ ಈ ದೇಹಳೀಶ ದೇವಸ್ಥಾನದ ಇಡೆಕಳಿ, ಆ ಚಿಕ್ಕದಾಗಿ ಒಂದು ಜಾಗ ಇರುತ್ತಲ್ಲ, ಅದು ಮಹಾದ್ವಾರದ ಮುಂದೆ. ಅಲ್ಲಿ ಮಳೆ ಬಂದಾಗ ಜೋರಾಗಿ ಒಬ್ರೊಬ್ರೆ ಆಳ್ವಾರು, ಭೂತತ್ತಾಳ್ವಾರ್, ಪೇಯ ಆಳ್ವಾರ್ ಮತ್ತೆ ಪೊಯ್ಗೆ ಆಳ್ವಾರ್, ಇವ್ರು 3 ಜನನು ಒಬ್ರೊಬ್ರೆ ಬಂದು ಅಲ್ಲಿ ಸೇರ್ಕೊಳ್ತಾರೆ. 3 ಜನ ನಿಂತ್ಕೊಳಕ್ ಮಾತ್ರ ಜಾಗ ಇರುತ್ತೆ. ಅವಾಗ 4ನೇಯವರಾಗಿ ಭಗವಂತ ಬರ್ತಾನೆ. ಯಾರು ನುಗ್ತಾ ಇದ್ದೀರಾ ಅಂತ ಕೇಳಿದಾಗ ಯಾರು ನುಗ್ತಾ ಇಲ್ವಲ್ಲ ಅಂತ ಹೇಳ್ತಾರೆ. ಅವಾಗ
ಆ ಕೊನೆ ಆಳ್ವಾರ್ಗೆ ಭಗವಂತ ಕಾಣಿಸ್ತಾನೆ. ಕಂಡೇನ್ ತಿರು ಕಂಡೇನ್ ಅಂತ ಹೇಳ್ಬಿಟ್ಟು ಭಗವಂತನ ವಕ್ಷಸ್ಥಳದಲ್ಲಿರುವಂತ ಲಕ್ಷ್ಮಿಯನ್ನ ನೋಡಿ ಗುರುತಿಸಿ ಆ ಭಗವಂತ ಅವ್ರ ಮಧ್ಯೆ ನಿಂತು ಎಲ್ಲರ ಬಾಯಲ್ಲೂ 100 ಹಾಡನ್ನ ಹಾಡಿಸಿ ಅಲ್ಲಿಂದ ಪ್ರಬಂಧ, ದಿವ್ಯ ಪ್ರಬಂಧ ಶುರು ಆಗತ್ತೆ. ಆ ವಿಶೇಷವಾದ ತಿರುಕೋವಲೂರು. ಈ ಕೋವಲೂರಿಗೆ ಇನ್ನೊಂದು ಗೋಪಪುರ ಅಂತಾನೆ ನಾವು ನೋಡ್ತೀವಿ. ಎಲ್ಲಿ ದೇಹಳಿ ಶಸ್ತುತಿನಲ್ಲ ಗೋಪಪುರ ಅಂತಾನೆ ಇದೆ. ಯಾಕಂದ್ರೆ ಒರಿಜಿನಲ್ ಇಲ್ಲಿ ಕೃಷ್ಣನ ದೇವಸ್ಥಾನನೇ. ಗೋಪಾಲಕರು ಒರಿಜಿನಲ್ ಇಲ್ಲಿ ಕೃಷ್ಣನ ದೇವಸ್ಥಾನನೇ ಇದು. ನಂತರ ಬಂದಿದ್ದು ಈ ಉಲಹಳದ ಪೆರುಮಾಳ್. ಈ ನಂತರ ಬಂದಿದ್ದು ಉಲಹಳದ ಪೆರುಮಾಳ್ ಅಂತ ಹೇಳಿದ್ರೆ ಇಲ್ಲಿ ಸಾಕ್ಷಾತ್ ವಿಷ್ಣುವೇ ಬಂದು ಇಲ್ಲಿ ಮೃಕಂಡ ಮಹರ್ಷಿ ಏನ್ ಮಾಡ್ತಾರೆ, ತಪಸ್ ಮಾಡ್ತಾರೆ. ತಪಸ್ ಮಾಡಿದಾಗ ಅವ್ರಿಗೆ ಭಗವಂತನನ್ನ ತಾನು ಎಲ್ಲಾರು ಈ ತ್ರಿವಿಕ್ರಮ ಅವತಾರ ಮಾಡಿದಾಗ ನೋಡ್ಲಿಲ್ವಲ್ಲ, ಅದಕ್ಕೆ ನೋಡ್ಬೇಕು ಅಂತ ಆಸೆ. ಅವ್ರು ಈ ಊರಲ್ಲಿ ಬಂದು ಮಿತ್ರಾವತಿ ಅಂತ ಅವಳ ಹೆಂಡತಿ, ಅವಳನ್ನ ಕರ್ಕೊಂಡು ಬರ್ತಾರೆ. ಬಂದು ಇಲ್ಲಿ ಕ್ಷೇತ್ರದಲ್ಲಿ ನೆಲೆಸ್ತಾರೆ. ದಿನ ಅನ್ನದಾನಗಳನ್ನ ಮಾಡ್ತಾ ಇರ್ತಾರೆ. ಮಿತ್ರಾವತಿ ಒಂದು ದಿವಸ ಈ ತರ ಊಟಗಳನ್ನ ಕೊಡ್ತಾ ಇರ್ಬೇಕಾದ್ರೆ ಒಬ್ಬ ಬ್ರಾಹ್ಮಣ ಬರ್ತಾರೆ. ಆ ಬ್ರಾಹ್ಮಣ ಬಂದಾಗ ಅವ್ರಿಗೆ ತೃಪ್ತಿ ಆಗಿ ಏನ್ ಬೇಕು ಕೇಳಿ ಅಂತ. ಇಲ್ಲ ಏನೂ ಇಲ್ಲ, ನಮ್ಗೆ ಈ ಊರಲ್ಲಿ ಬಂದು ನಾವು ಈ ವ್ರತ ತರ ಇದನ್ನೆಲ್ಲ ಮಾಡ್ತಾ ಇರೋದನ್ನೇ ನಾವು ಈ ಭಗವಂತನನ್ನ ತ್ರಿವಿಕ್ರಮ ಅವತಾರದಲ್ಲಿ ನೋಡ್ಬೇಕು ಅಂತ. ಹಾಗಾದ್ರೆ ನೋಡಿ ಅಂತ ತಕ್ಷಣ ತಾನೇ ತ್ರಿವಿಕ್ರಮ ಅವತಾರನಾಗಿ ತೋರಿಸ್ತಾನೆ. ಅಯ್ಯೋ ಬಂದದ್ದು ಭಗವಂತ, ಅವನಿಗೆ ಊಟ ಬಡಿಸ್ತೀವಿ ಅಂತ ಗೊತ್ತಾಗ್ಲಿಲ್ವಲ್ಲ ಅಂತ ತಕ್ಷಣ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಮಿತ್ರಾವತಿ ಮತ್ತು ಮಾರ್ಕಂಡೇಯರು. ಆಶ್ಚರ್ಯಕರವಾದ ಕ್ಷೇತ್ರ ಇದು. ಈ ಶ್ರೀಕೃಷ್ಣ ಇದ್ದಿದ್ರಿಂದ ಇದಕ್ಕೆ ಇನ್ನೊಂದು ಅದ್ರ ಜೊತೆಗೆ ಸೇರಿಸ್ಕೊಳ್ತಾರೆ ನೋಡಿ. ಮುನ್ನಿ ಉಲಹುಂಡ ಮೂರ್ತಿಗೆ ಕೋವಲರ್ ಮಣ್ಣು ಇಡಕೇಳಿ ಮಾಯನೆ ಬೇಯಲದ ಪಿನ್ನಂ ಮುಲಯುಂಡ ಪಿಳ್ಳೆಯೇ. ಅಲ್ಲಿ ಕೃಷ್ಣನು ಇರೋದ್ರಿಂದ ಪೂತನಿಯನ್ನ ಕೊಂದಲ್ಲ, ಹಾಲನ್ನ ಕುಡಿದು ಪೂರ್ತಿ ಪ್ರಾಣವನ್ನು ಹೀರ್ಬಿಟ್ನಲ್ಲ, ಅದಕ್ಕೋಸ್ಕರ ಅಲ್ಲಿ ಇದನ್ನು ಹೇಳ್ತಾರೆ. ಇಡೈಕಳಿಯಮ್ಮಾಯನೇ ಮಾಯ. ಅವನು ಅಲ್ಲಿ ನಗುಚಿನ ನೋಡ್ಬೋದು. ಒಳಗಡೆ ಗರ್ಭಗುಡಿನಲ್ಲಿ ಹೋದ್ರೆ ತಕ್ಷಣ ಹೋದ್ರೆ ಏನೋ ಕಾಣಲ್ಲ, ಕತ್ತಲೆ ಅಂತ ಅನ್ಸ್ಬಿಡುತ್ತೆ. ಆಮೇಲೆ ನಿಧಾನಕ್ಕೆ ನೋಡ್ತಾ ಇದ್ರೆ ಅಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾನೆ, ಮೃಕಂಡು ಮಹರ್ಷಿ, ಮಿತ್ರಾವತಿ ಎಲ್ಲ ಇದ್ದಾರೆ. ಮೇಲ್ಗಡೆ ಕಾಲ ಹತ್ರ ಅಲ್ಲಿ ಒಂದು ಚಿಕ್ಕ ನಮುಚಿ ಕೂಡ ಇದ್ದಾನೆ. ಮಣ್ಣು ನಮುಚಿ ವಾಣಿಲ್ ಸುಳಿತಿ ಅಂತ ಹೇಳ್ತಾರಲ್ಲ, ಆ ನಮುಚಿ ಕೂಡ ನೀವು ನೋಡ್ಬೋದು ಅಲ್ಲಿ. ನಾವು ಸ್ವಲ್ಪನೇ ಸಮಯ ತಗೊಳ್ಬೇಕು. ಅರ್ಚಕ ಮಹೋದಯರಿಗೆ ನಾವು ಸ್ವಲ್ಪ ಪ್ರೀತಿ ಪಾತ್ರರಾಗಿರ್ಬೇಕು. ಅರ್ಥ ಆಯ್ತಲ್ವಾ? ಹಾಗೆ ಹೇಳಿದ್ರೆ ಯಾವ ಕ್ಷೇತ್ರದಲ್ಲಿ ಹೋದ್ರೆ ಕೂಡ ಧಾರಾಳವಾಗಿ ನೀವು ಸ್ವಲ್ಪ ದಕ್ಷಿಣೆಯನ್ನ ಕೊಟ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಗೆ ಏನ್ ಬೇಕು ನೀವ್ ಅನ್ಬೋದು, ಏನ್ ಇವ್ರು ದುಡ್ಡು ಕೊಡ್ತಾರೆ ಅದಕ್ಕೆ ಮಾಡ್ತಾರೆ ಅಂತ. ಯಾರೇ ದುಡ್ಡು ಕೊಡಿ, ಈ ದುಡ್ಡು ಇಲ್ದೆ ಯಾರು ಕೆಲಸ ಮಾಡ್ತಾರೆ ಹೇಳಿ? ಅಂತದ್ರಲ್ಲಿ ನಿಮ್ಗೆ ಭಗವಂತನ ದರ್ಶನವನ್ನ ಚೆನ್ನಾಗಿ ಮಾಡಿಸ್ತಾರೆ ಅಂದ್ರೆ ಯಾವಾಗ್ಲೂ ಒಂದ್ಸತಿ ಹೋಗ್ಬೇಕಾದ್ರೆ ಕೊಟ್ರೆ ಏನು ನಷ್ಟ ಹೇಳಿ? ಮತ್ತೆ ಆ ಊರಿಗೆ ಹೋಗ್ಬೇಕಾದ್ರೆ ಎಷ್ಟೋ ಖರ್ಚಾಗತ್ತೆ. ಹೋದಾಗ ಸ್ವಲ್ಪವೇ ನೀವು ಪ್ರೀತಿಯಾಗಿ ಸ್ವಾಮಿ ಸ್ವಲ್ಪ ತೋರಿಸಿ ಅಂತ ಹೇಳಿದ್ರೆ ಕೂಡ ತೋರಿಸ್ತಾರೆ ಒಂದೊಳ್ಳೆ ಮಾತಲ್ಲಿ. ಅದು ಸ್ವಾಮಿ ವೇಲುಕುಡಿ ಕೃಷ್ಣನ್ನು ಅವರು ಎಲ್ಲಾ ದೇವಸ್ಥಾನಗಳನ್ನು ಎಲ್ಲ ಪುನರುದ್ಧಾರ ಎಲ್ಲ ಮಾಡಿದ್ಮೇಲೆ ಎಲ್ಲ ಅರ್ಚಕ ಸ್ವಾಮಿಗಳಿಗೆ ಒಂದು ಟ್ರೈನಿಂಗ್ ತರನೇ ಕೊಟ್ಟಿದ್ದಾರೆ. ಯಾರು ಬಂದ್ರು ಎಲ್ರಿಗೂ ಚೆನ್ನಾಗಿ ಕ್ಷೇತ್ರ ಪುರಾಣಗಳನ್ನ ಹೇಳಿ ವಿವರಿಸಿ, ಚೆನ್ನಾಗಿ ಬಂದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಒಳ್ಳೆ ಮಾತಾಡ್ಸಿ ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಆದ್ರಿಂದ ಮುಂಚೆಯಿಂದ ಸ್ವಲ್ಪ ಎಲ್ಲ ಗಡಸಾಗಿ ಮಾತಾಡೋದು ಅದು ಈಗ್ಲೂ ಉಂಟು, ಇಲ್ಲ ಅಂತಿಲ್ಲ. ಇರ್ಲಿ ಬಿಡಿ, ಭಗವಂತನ ನೋಡ್ಬೇಕಾದ್ರೆ ದೇರ್ ಈಸ್ ನೋ ಪೇನ್ ನೋ ಗೇನ್ ಅಂತಾರಲ್ಲ, ಆ ತರ ಏನೋ ಒಂದಿರ್ಬೇಕು. ಎಲ್ಲೋ ಒಂದ್ ಕಡೆ ತಳ್ತಾರೇನೋ, ಜರ್ಗಂಡಿ ಅಂತಾರೆ, ನೂಕ್ತಾರೆ, ಬೈತಾರೆ, ಎಷ್ಟತಿ ನೋಡೋದ ಹೋಳಿಗೆ ಆಚೆ ಅಂತ ಹೇಳ್ತಾರೆ. ಹೇಳಿಸ್ಕೊಳ್ಳೋಣ, ಭಗವಂತನ ನೋಡಕ್ ತಾನೆ. ಹಾಗೆ ಒಂದ್ ಸ್ವಲ್ಪ ಖರ್ಚಾದ್ರೆ ಏನಂತೆ, ಸ್ವಲ್ಪ ಧಾರಾಳವಾಗಿ ಕೊಟ್ರೆ ಖಂಡಿತವಾಗ್ಲೂ ತೋರಿಸ್ತಾರೆ. ಅದೇ ಇದನ್ನೆಲ್ಲ ನೋಡ್ಬೋದು. ಅಯ್ಯೋ ನಾವು ಹೋಗಿದ್ವಲ್ಲ ಇದೆಲ್ಲ ನೋಡ್ಲಿಲ್ವಲ್ಲ ಅಂತ ಹೇಳಿದ್ರೆ ವ್ಯವಧಾನವಾಗಿ ನೋಡ್ಬೇಕು. ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದ್ವಿ, ಮುಟ್ಟಿದ್ವಿ, ಪ್ರಸಾದ ತಗೊಂಡ್ವಿ, ಬಂದ್ವಿ ಅಂತ ಇನ್ಬಿಡ್ಬಾರ್ದು. ಅಲ್ಲಿ ಹೋಗಿ ಕೇಳ್ಬೇಕು, ಏನು ಇಲ್ಲಿ ವಿಶೇಷ, ಕ್ಷೇತ್ರದ ಮಹಿಮೆ ಏನು ಅಂತ. ಅಥವಾ ಈಗಂತೂ ಏನೋ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಗೂಗಲ್ ಅಲ್ಲಿ ಎಲ್ಲ ಸಿಗುತ್ತೆ. ಮುಂಚಿತವಾಗಿ ಓದ್ಕೊಂಡು ಹೋಗಿ, ಹೀಗೆ ಹೇಳ್ತಾರಲ್ಲ ಸ್ವಾಮಿ ಈ ಕ್ಷೇತ್ರದ ಮಹಿಮೆ ಇದೇನು, ಹೀಗಂದ್ರೆ ಏನು ಅಂತ ಕೇಳಿದ್ರೆ ಹೇಳ್ತಾರೆ. ಪಾಪ ಖಂಡಿತವಾಗ್ಲೂ ಹೇಳ್ತಾರೆ. ಅದನ್ನೆಲ್ಲ ನಾವು ಕೇಳ್ಕೊಂಡ್ ಬರ್ಬೇಕು. ಅಳ್ಳಲ್ವಾ ಅಣ್ಣ ಮೇರೆ ಓಕೆ, ಅಲ್ಲಿಗೆ ನಿಲ್ಸ್ಕೊಳ್ತೀನಿ. ಯಾಕಂದ್ರೆ ಈ ತೇರಳಂದೂರು ಕ್ಷೇತ್ರದ ಬರ್ಲಾರಲ್ಲ, ಅದು ತುಂಬಾ ಇದೆ. ಮಣ್ಣುಂ ಇಡಕಳಿ ಅಮ್ಮಾಯನೈ. ಇಡಕಳಿ ಅಂತ ಹೇಳಿದ್ರೆ ದೇಹಳಿ ಜಾಗ ಇದೆಯಲ್ಲ, ಅದಕ್ಕೆ ಇಡಕಳಿ ಅಂತ ಹೇಳ್ತಾರೆ. ಇದು ಅಲ್ಲಿ ಮಾಯನೆ ಅಂತ ಹೇಳಿದ್ರೆ ವಾಮನಾವತಾರದ ಚರಿತ್ರೆ ಮತ್ತೆ ಮತ್ತೆ ಹೇಳೋದೇ ಬೇಡ.
ಸಣ್ಣ ಕುಳ್ಳ ವಾಮನನಾಗಿ ಬಂದಂತೆ. ಹೇಗೆ ಒಂದ್ ಕೈನಲ್ಲಿ ಕಮಂಡ್ಲು, ಒಂದ್ ಕೈನಲ್ಲಿ ಛತ್ರಿ, ಅವರಮ್ಮ ಕೋಪಿಣನ್ನು ಸೇರಿಸಿ ಬಿಗಿಯಾಗಿ ಕಟ್ಟಿ ಒಂದು ಒಂದು ಬಟ್ಟೆಯನ್ನ ಕಟ್ಟಿದಾಳೆ. ಅದು ಸೊಂಟದಲ್ಲಿ ಸರಿಯಾಗಿ ನಿಂತ್ಕೊಳ್ತಾ ಇಲ್ಲ. ಮೋಂಜಿ ಪುಲ್ ಕಟ್ಕೊಂಡಿದ್ದಾನೆ. ಹಂಗೆ ಹೆಜ್ಜೆ ತಟ್ಟಾಪಟ್ಟ ಅಂತ ಹಾಕೊಂಡ್ ಬರ್ತಾ ಇರ್ಬೇಕಾದ್ರೆ ವಶಿಷ್ಠರು ನೋಡ್ತಾರೆ, ಗುರುತಿಸ್ಬಿಡ್ತಾರಂತೆ. ವಶಿಷ್ಠರು ನೋಡಿ, ಏನಯ್ಯ ಇದು ಕೋಲಂ ಏನಿದು ಅಂತ. ಅದಕ್ಕೆ ಏನ್ ಮಾಡ್ತಾರೆ, ಒಂದ್ ಕೈಲಿ ಇದು ಒಂದ್ ಕೈಲಿ ಅದು. ಅದಕ್ಕೆ ಕಣ್ಣಲ್ಲೇ ಸನ್ನೆ ಮಾಡಿದಂತೆ, ಯಾರಿಗೂ ಹೇಳ್ಬೇಡಿ ನಾನ್ ಭಗವಂತ ಅಂತ. ಯಾಕಂದ್ರೆ ಮಾಯವಾಗಿ ಅವನನ್ನ ವಂಚಿಸಿ ಬಲಿಯನ್ನ ಎಲ್ಲವನ್ನ ತಗೋಬೇಕು, ಹೇಳ್ಬೇಡಿ ಅಂತ ಹೇಳ್ತಾನೆ. ಆ ಹೇಳ್ದೆ ಇರೋದಕ್ಕೆ ವಶಿಷ್ಠರಿಗೆ ಏನು ಗೊತ್ತಾ, ವರವನ್ನ ಕೊಡ್ತಾನೆ ಭಗವಂತ. ಇದರಲ್ಲಿ ಋಗ್ವೇದದಲ್ಲಿ ಬರುತ್ತೆ. ಋಗ್ವೇದ ಇದರಲ್ಲಿ ಮಂತ್ರವಾಗೇ ಹೇಳಿದ್ದಾರೆ. ವಶಿಷ್ಠರಿಗೆ ವಿಶೇಷವಾಗಿ ವರಗಳನ್ನ ಕೊಡ್ತಾರೆ. ಏನಂದ್ರೆ ಎಲ್ಲೇ ಯಾಗ ಆಗಿದ್ರೆ ಕೂಡ ವಶಿಷ್ಠ ಗೋತ್ರದವರನ್ನೇ ಬ್ರಹ್ಮನಾಗಿ ಮಾಡ್ಬೇಕು. ಬ್ರಹ್ಮ ಅಂತ ಒಬ್ಬರನ್ನ ಕೂರ್ಸಿದ್ರೆ ಅದು ವಶಿಷ್ಠ ಗೋತ್ರದವರನ್ನೇ ಕೂರ್ಸ್ಬೇಕು ಅಂತ ಅದೊಂದು ವರ ಕೊಡ್ತಾರೆ. ಹಾಗೆ ಬಂದು ಮಾಯನೆ ಕುಳ್ಳನಾಗಿ ಬಂದು ತ್ರಿವಿಕ್ರಮನಾಗಿ ಬಂದು ಎಲ್ಲವನ್ನ ಅಳ್ಕೊಳ್ತಾನಲ್ಲ, ಇದನ್ನ ನೋಡ್ಬೇಕು ಅಂತ ಮೃಕಂಡ ಮಹರ್ಷಿ ಹೇಳಿದಾಗ ಆ ಕ್ಷೇತ್ರದಲ್ಲಿ ಒಲಿದು ಹಾಗೇನೆ ಇದ್ದಾನೆ ದೇವಸ್ಥಾನದಲ್ಲಿ. ಅದು ವಿಶೇಷವಾಗಿ திருமங்கையாழ்வார் திருவடிகளே ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ ಮಾಮಿ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಮಮ್ಮಿ, ಇದು ಮಡಲ್ ಬರೆಯಕ್ಕೆ ಎಷ್ಟು ಧೈರ್ಯ ಬೇಕಲ್ವಾ ಮಮ್ಮಿ? ದೇವ್ರಿಗೇನೆ ಒಂದು ಇದು ಮಾಡ್ತಾರೆ ಅಂತಂದ್ರೆ ಆಳ್ವಾರ್ ಅವರು ಎಷ್ಟು ಅಷ್ಟು ಭಕ್ತಿನೂ ಇರ್ಬೇಕು. ಬರೀ ಧೈರ್ಯ ಅಲ್ಲ, ಭಕ್ತಿ ಇರ್ಬೇಕು. ಆ ಭಕ್ತಿ ಇದ್ರೇನೆ ಅದು ಆ ಸೌಲಭ್ಯ, ಭಗವಂತನ ಸೌಲಭ್ಯ ಗುರುತಿಸ್ಕೊಂಡು ಬರೆಯಕ್ಕಾಗತ್ತೆ. ಮತ್ತೆ ಮಾಮಿ, ಈಗ ಆಚಾರ್ಯರು ಒಂದ್ ಇದ್ರಲ್ಲಿ ಹೇಳ್ತಾರಲ್ಲಪ್ಪ, ನಾನ್ ಬಂದು ನಿನ್ನ ಪಾದದಲ್ಲಿ ಇದ್ರೆ ಅದು ನಿನಗಿಷ್ಟ ಆದ್ರೆ ನನಗೆ ಮೋಕ್ಷ ಕೊಡು ಅಂತ ಕೇಳ್ತಾರೆ ಅಲ್ವಾ ಮಾಮಿ? ನಮ್ಮ ಭಕ್ತಿ ಇದ್ರೆ ಅವನೇ ಕರ್ಕೊಂಡು ಹೋಗ್ತಾನಲ್ವಾ, ನಾವ್ ಯಾಕೆ ಮಾಡಲ್ ಬರಿಬೇಕು, ಯಾಕೆ ಇದ್ ಮಾಡ್ಬೇಕು? ಅದೇ ನೀವ್ ಹೇಗ್ ಹೇಳ್ತೀರ ಅಂದ್ರೆ, ನಾವು ಅವನ ವಸ್ತು ಅವನೇ ಕರ್ಕೊಂಡೋಗಿ ನಮ್ಗೆ ಮೋಕ್ಷ ಕೊಡ್ಬೇಕು ಅಂತ. ಈ ನಮ್ಮ ಇದ್ರಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ನಾವು ಏನಕ್ಕೂ ಆಸೆ ಪಡಬಾರ್ದು ಅಂತ ಹೇಳ್ತಾರಲ್ವಾ? ಅಂದ್ರೆ ಅದಲ್ಲ. ಈ ಗೋಪ್ತೃತ್ವ ವರ್ಣ ಅಂತ ಇದೆಯಲ್ಲ ಶರಣಾಗತಿನಲ್ಲಿ, ಅದು ತುಂಬಾ ಮುಖ್ಯ. ಕೇಳ್ಬೇಕು. ಕೇಳದೆ ಯಾರನ್ನು, ಯಾಕಂದ್ರೆ ಈ ಒಂದು ವ್ಯಾಜ ಬೇಕು ಭಗವಂತನಿಗೆ ನಮ್ಮನ್ನ ಕರ್ಕೊಂಡೋಗಿ ಮೋಕ್ಷ ಕೊಡಕ್ಕೆ. ಈ ತೆಂಗಲೆ ಸಂಪ್ರದಾಯದಲ್ಲಿ ಅದಕ್ಕೆ ಶಮಾಶರಣದೊಂದಿಗೆ ನಿಲ್ಲಿಸ್ಕೋತಾರೆ. ಯಾಕಂದ್ರೆ ಎಲ್ಲ ವಸ್ತು ಭಗವಂತನಿಗೆ ಸೇರಿದ್ದಾದ್ರಿಂದ ಅವನೇ ಕರ್ಕೊಂಡು ಹೋಗಿ ಮೋಕ್ಷ ಕೊಡ್ತಾನೆ ಅಂತ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಇದು ಶಾಸ್ತ್ರದಲ್ಲೇ ಹೇಳಿದೆ. ಕೇಳಿದ್ರೆ ಹೋದ್ರೆ ಇಲ್ಲ ಅಂತ. ಅದಕ್ಕೋಸ್ಕರನೇ ಬರನ್ಯಾಸ ಅನ್ನೋದು ಇನ್ನೊಂದು ವಿಧಿ. ಅದನ್ನ ಕೂಡ ವಿಧಿವತ್ತಾಗಿ ಮಂತ್ರವತ್ತಾಗಿ ಮಾಡ್ಬೇಕು. ಆ ಮಂತ್ರವತ್ತಾಗಿ ನಮ್ಮನ್ನ ನಾವು ಭಗವಂತನಿಗೆ ಸಮರ್ಪಿಸ್ಕೊಳ್ಬೇಕು. ಇವಾಗ ಯಾವ್ದೋ ಒಂದು ಆಸ್ತಿನೋ ಏನೋ ಒಂದು ನೀವು ಯಾರಿಗೋ ಬರ್ಕೊಡ್ತೀನಿ ಅಂದ್ರೆ ಅದಕ್ಕೊಂದು ಪತ್ರ ಬೇಕಲ್ವಾ? ಇವಾಗ ಲೀಗಲಿ ಒಂದು ಪೇಪರ್ ಏನೋ ಬೇಕು. ಆ ತರ ಸಮರ್ಪಣೆ ಮಾಡೋದೇ ಬರನ್ಯಾಸ, ಅಷ್ಟೇನೆ, ಬೇರೆ ಏನಿಲ್ಲ. ಈ ಗೋಪ್ತೃತ್ವ ವರ್ಣ ಇಲ್ದೆ ಹೋದ್ರೆ, 5 ಅಂಗಗಳಿಲ್ದೆ ಹೋದ್ರೆ ಶರಣಾಗತಿ ಫಲಿಸೋಲ್ಲ. ಅದನ್ನ ಅಭಯ ಪ್ರಧಾನ ಸಾರದಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ವೇದಾಂತ ದೇಶಿಕರು. ಹಾಗೆ ಸುಮ್ಮನೆ ಇದ್ಬಿಡ್ಬೋದಲ್ಲ. ನಾವು ಎಲ್ಲಾರು ಭಗವಂತನಿಗೆ ಸೇರಿದವರು, ಭಕ್ತಿ ತಾನೇ ಯಾಕೆ ಮಾಡ್ಬೇಕು? ಏನ್ ಭಕ್ತಿ ಮಾಡದೆ ಹೋದ್ರೆ ಅವನೇ ನಮ್ಮ ದ್ವೇಷಿಸ್ತಾನ? ಖಂಡಿತವಾಗ್ಲೂ ಏನೂ ಇಲ್ಲ. ಈಗ ದುರ್ಯೋಧನಿಗೆ ಮೋಕ್ಷ ಇಲ್ವ ಅಂದ್ರೆ ಇದೆ, ಖಂಡಿತವಾಗ್ಲೂ ಇದೆ, ಯಾವಾಗ್ಲೂ ಸಿಗುತ್ತೆ. ಅಷ್ಟೇನೆ, ಕಾಯ್ಬೇಕು. ಕಲ್ಪಾಂತರ ಸಿಗ್ಬೋದು, ಎಷ್ಟೋ ಕಲ್ಪಾಂತರದವರೆಗೂ ನೀವು ವೆಯ್ಟಿಂಗ್ ಓಕೆ ಅಂದ್ರೆ ವೆಯ್ಟ್ ಮಾಡಿ, ಪರವಾಗಿಲ್ಲ. ಎಲ್ಲಾರ್ಗು ಕೊನೆಯಲ್ಲಿ ಒಂದು ಜೀವಾತ್ಮ ಇರೋವರೆಗೂ ಭಗವಂತ ಅವ್ರಿಗೋಸ್ಕರ ಕಷ್ಟಪಟ್ಟೆ ಪಡ್ತಾನೆ. ಅವರನ್ನ ಮೋಕ್ಷ ಕರ್ಕೊಂಡೇ ಹೋಗ್ತಾನೆ, ಅವನ ವಸ್ತುನೇ. ಆದ್ರೆ ಎಷ್ಟು ದೀರ್ಘಕಾಲ ನೀವು ವೆಯ್ಟ್ ಮಾಡಕ್ಕೆ ನೀವು ತಯಾರಿ ಇಟ್ಕೊಳ್ಳಿ, ಬರಲ್ಲ. ಬರನ್ಯಾಸ ಏನೂ ಬೇಕಾಗಿಲ್ಲ, ಅದು ಅರ್ಥ.
ಅವನ ಕಾಲಿಗೆ ಬೀಳೋದು ಭಕ್ತಿ ಇರೋದು ಎಲ್ಲಾನು ಓಕೆ. ಬಟ್ ನಿಮ್ಮನ್ನ ನೀವೇ ಸಮರ್ಪಿಸ್ಕೊಳ್ದೆ ಹೋದ್ರೆ ಅವನಾಗಿ ಏನು ತಗೊಳಲ್ಲ. ವ್ಯಾಜ ಬೇಕು, ನಾವು ಕೇಳ್ಬೇಕು. ಥ್ಯಾಂಕ್ ಯು ಮಾಮಿ. ನಮಸ್ಕಾರ ಮಾಮಿ. ಓಕೆ, ನಾಳೆ ಸಿಗೋಣ. ಹೇಳ್ತಿದ್ರೆ ಮ್ಯಾಮ್. ನಮಸ್ಕಾರ. ನಮಸ್ಕಾರ ಸವಿತಾ. ಅದು ತುಂಬಾ ಕೋವಿಡ್ ಆಗಿದ ತಕ್ಷಣ ಇರುವುದಿಲ್ಲ.